सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये सदाचार्यं समाश्रये। श्रुति स्मृति पुराणानाम् आलयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दम् यतिवर्यं महामतिं वेद वेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सर्वात्मा सर्वज्ञोऽसौ सर्वाध्यासनिरासकृते सततं सन्निधत्तां मे हृदये परमशिवः सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां नमो नमः सद्गुरुपादुकाभ्यां। सद्गुरु भक्तರು ತತ್ವ ಜಿಜ್ಞಾಸು ಸಾಧಕರು ಭಗವದ್ಭಕ್ತರು ವೇದಾಂತ ಚಿಂತಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಪ್ರೀತಿಯ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ. ನಾಳೆ ಅಮಾವಾಸ್ಯ, ನಾಡಿದ್ದು 30ನೇ ತಾರೀಖು ಯುಗಾದಿ ಪ್ರಾರಂಭ. ವಿಶ್ವಾವಸನಾಮ ಸಂವತ್ಸರದ ಪ್ರಾರಂಭದ ದಿವಸ ನಾಡಿದ್ದು ಅಂದ್ರೆ ಭಾನುವಾರ. ಇಂದು 2025ನೇ ಇಸ್ವಿಯಲ್ಲಿ ಮಾರ್ಚ್ 28ನೇ ತಾರೀಖಿನ ಶುಕ್ರವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾ ಪ್ರವಚನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಸುಗಮ ಗ್ರಂಥ ಕನ್ನಡ ಗ್ರಂಥದಲ್ಲಿ ಇವತ್ತು 51ನೇ ಪುಟವನ್ನ
51ನೇ ಪೇಜ್, 12ನೇ ಖಂಡ, 12ನೇ ಭಾಷ್ಯ ಭಾಗ. ಏಕೀಯ ವರ್ಣನಂ ಅಧ್ಯಾಸಸ್ಯ, ಏಕೀಯ ವಾದಿ ವರ್ಣನಮಧ್ಯಾಸಸ್ಯ. ಅಧ್ಯಾಸಸ್ಯ ವರ್ಣನಂ, ಅಧ್ಯಾಸ ಅಂದ್ರೇನು, ಅಧ್ಯಾಸದ ಲಕ್ಷಣವೇನು ಎನ್ನುವುದನ್ನ ಏಕೀಯ, ಕೆಲವರು ಯಾರು ಅಂತ ಹೇಳ್ತಾ ಇಲ್ಲ ಪೂಜ್ಯ ಸದ್ಗುರು, ಅಂದ್ರೆ ವ್ಯಾಖ್ಯಾನಕಾರರು ಕೆಲವರು ವರ್ಣನೆ ಮಾಡಿದ್ದಾರೆ. ಇದು ಬಹಳ ಸೊಗಸಾದ ವಿಚಾರ. ಸಾಮಾನ್ಯ ಮುಮುಕ್ಷುಗಳಿಗೆ ಇದರಿಂದ ಪ್ರಯೋಜನವಿಲ್ಲ ಅಂತ ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ವಿಕಲ್ಪಗಳು ಉಂಟಾಗಿ ಬಿಡುತ್ತೆ. ನಾನು ಎಚ್ಚರಿಕೆಯಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತೇನೆ. ನನಗೆ ಗೊತ್ತಿದೆ, ಪೂರ್ಣ ಗೊತ್ತಿದ್ದು ಸಹಿತ ಎಲ್ಲರಿಗೂ ಹೇಳುವುದು ಬೇಡ. ಏಕೀಯ ವರ್ಣನ ಅಧ್ಯಾಸಸ್ಯ, ಅಧ್ಯಾಸವನ್ನ ಕುರಿತು ಕೆಲವು ವಿದ್ವಾಂಸರು, ವ್ಯಾಖ್ಯಾನಕಾರರು, ವಾದಿಗಳು ವರ್ಣಿಸುವಂತ ವಿಚಾರ. ಅತ್ರ ಕೇಚಿದ್ವರ್ಣಯಂತಿ, ಗುರುಗಳಿಗೆ 8 ವಯ, ವಯಸ್ಸೆಷ್ಟು 78. 78ನೇ ವಯಸ್ಸಿನ ಪೂಜ್ಯ ಸದ್ಗುರುಗಳಿಗೆ ಎಷ್ಟು ಉತ್ಸಾಹ ನೋಡಿ. ಅತ್ರ ಅಧ್ಯಾಸ ವಿಷಯೇ ಕೇಚಿತ್ ವ್ಯಾಖ್ಯಾನಕಾರ ಕೇಚಿತ್ ವಾದಿನ ವರ್ಣಯಂತಿ, ವರ್ಣನೆ ಮಾಡ್ತಾರೆ. ಏನಂತ? ಜ್ಞಾನಸ್ಯ ವಿಷಯ ಪಕ್ಷಪಾತಿತ್ವಾತ್ ಅರಜತಸ್ಯ ಚ ರಜತವತ್ ಅವಭಾಸನೆ ಶುದ್ಧಿಕಾಲಂಬನಂ ರಜತಂತು ಅವಭಾಸತೆ ಇತಿ ವೈಪರೀತ್ಯಾಪತ್ತೇಃ ಮಿಥ್ಯೈವ ರಜತಂ ಅಭಾತ್ ಇತಿ ವ್ಯವಹಾರಾನುಸಾರೇಣ ಮಿಥ್ಯಾರಜತಂ ಲೌಕಿಕ ಪರಮಾರ್ಥ ಜತೆ ವಿಲಕ್ಷಣಂ ರಾಮ್ 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 ಅಭಿನವಮೇವ ರಜತ ಜ್ಞಾನಾವಲಂಬನಂ ತತ್ಕಾಲೇ ಸಮುತ್ಪದ್ಯತೆ ಇತಿ ಕಲ್ಪನೀಯಂ. ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ ನೋಡಿ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವ್ಯಾಖ್ಯಾನದ ಕೌಶಲ್ಯವೇನೆಂದರೆ, ಪೂರ್ವ ಪಕ್ಷಿಗಳನ್ನ ಖಂಡನೆ ಮಾಡಬೇಕಾದರೆ, ಏಕದೇಶೀಯವಾದಿಗಳನ್ನ ಖಂಡನೆ ಮಾಡಬೇಕಾದರೆ ಅವರ ಸಿದ್ಧಾಂತವನ್ನ ಅವರಿಗೆ ಸಂತೋಷವಾಗುವಂತೆ ಸರಿಯಾಗಿ ಅನುವಾದ ಮಾಡಿಕೊಂಡು ಅದು ಹೌದಾ ಹೌದಾ ಅಂತ ಕೇಳಿ ಆಮೇಲೆ ಖಂಡನೆ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಅವ್ರು ಹೇಳದೆ ಇರುವುದನ್ನ ಹೇಳ್ತಾ ಇದ್ದಾರೆ ಅಂತ ಆರೋಪಣೆ ಮಾಡಿ ಅದನ್ನು ಖಂಡನೆ ಮಾಡ್ತಾರೆ. ತಪ್ಪು. ಇದು ವ್ಯಾಖ್ಯಾನಕಾರರುಗಳ ಅಭಿಪ್ರಾಯ. ನೋಡಿ, ನಿಜವಾಗ ಹೇಳ್ತೇನೆ, ಇದನ್ನು ಗುರು ಸುಮಾರು ಒಂದು 23 ಪುಟ ಬರೆದಿದ್ದಾರೆ. 70ನೇ ಪುಟದವರೆಗೂ ಇದೆ. 51ನೇ ಪುಟದಿಂದ 70ನೇ ಪುಟದವರೆಗೂ ಕೂಡ ವಿಸ್ತಾರವಾಗಿ ಅನುವಾದ ಮಾಡಿಕೊಂಡು 71ನೇ ಪುಟದಲ್ಲಿ ಲಕ್ಷಣ ವಿಚಾರೋಪ ಸಂಹಾರ ಅಂತ ಬರೆದಿದ್ದಾನೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶುರು ಮಾಡೋಣ. ಏಕೀಯ ವರ್ಣನ ಮಧ್ಯಾಸಸ್ಯ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪ್ರಕಾರ ಶುದ್ಧಿಕಾ ಹಿ ರಜತವತ್ ಅವಭಾಸತೆ, ರಜ್ಜುರೇವ ಸರ್ಪವತ್ ಅವಭಾಸತೆ, ಏಕಶ್ಚಂದ್ರ ಸದ್ವಿತೀಯವತ್ ಅವಭಾಸತೆ ಉದಾಹರಣೆ ಕೊಡ್ತಾರೆ. ನಿಜವಾಗಿ ಇರುವುದು ಹಗ್ಗ, ಅಲ್ಲಿ ತೋರುತ್ತಿರುವುದು ಹಾವು. ನಿಜವಾಗಿರುವಂತಹದ್ದು ಕಪ್ಪೆ ಚಿಪ್ಪು, ಅದರ ಮೇಲೆ ಆರೋಪಣೆ ಮಾಡಿಕೊಂಡಿರುವಂತಹದ್ದು ಬೆಳ್ಳಿ. ನಿಜವಾಗಿರುವಂತಹ ಒಬ್ಬನೇ ಚಂದ್ರ, ಎರಡನೇ ಚಂದ್ರ ಇಲ್ಲ, ಕಾಣುತ್ತಿರುವುದು ಅಧ್ಯಾಸ ಅಂದು. ಆದರೆ ಈಗಿನ ವ್ಯಾಖ್ಯಾನಕಾರರು ಆ ಶುದ್ಧಿ ರಜತಾಧ್ಯಾಸವನ್ನು ಇಟ್ಕೊಂಡು ಹೇಗೆ ಅರ್ಥ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ. ವಿಮರ್ಶಕರಿಗೆ ಯಾರು ಮಹಾ ಮೇಧಾವಿಗಳು, ಸಂಸ್ಕೃತ ಬಲ್ಲಂತಹ ವಿದ್ವಾಂಸರು, ವಿಮರ್ಶಕರು, ವಿಚಾರಪರರು, ಪ್ರಾಜ್ಞರು, ಅಂಥವರಿಗೆ
ಈ ಭಾಗ ಸಾಮಾನ್ಯ ಮುಮುಕ್ಷಿಗಳಿಗೆ ಅರ್ಥವಾಗುವುದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತೇನೆ ನಾನು. ಏಕೀಯವರ್ಣನ ಮಧ್ಯಾಸಸ್ಯ ಶುರು ಮಾಡ್ತೇನೆ. ಅತ್ರ ಕೇಚಿದ್ವರ್ಣಯಂತಿ ಜ್ಞಾನಸ್ಯ ವಿಷಯ ಪಕ್ಷಪಾತಿತ್ವಾತ್. ಒಂದು, ಯಾವುದೇ ಜ್ಞಾನ ಉಂಟಾಗಬೇಕಾದರೆ ಆ ಜ್ಞಾನವು ವಿಷಯ ಪಕ್ಷಪಾತಿ, ವಿಷಯದ ಮೇಲೆ ಬೀಳಬೇಕು. ವಿಷಯವೇ ಇಲ್ಲದೆ ಹೋದರೆ ಜ್ಞಾನ ಉಂಟಾಗುವುದಿಲ್ಲ. ನೋಡಿ, ಉದಾಹರಣೆ, ಹಸು ಒಂದೇ ಒಂದು ಶಬ್ದ ನಿಮಗೆ ಜ್ಞಾನವಾಯಿತು. ಆ ಹಸು ಎನ್ನುವಂತಹ ಶಬ್ದವನ್ನು ಕೇಳಿದ ಕೂಡಲೇ ನಿಮಗೆ ಜ್ಞಾನವಾಗಬೇಕಾದರೆ ಹಸು ಎನ್ನುವಂತಹ ಪದಾರ್ಥವಿರಬೇಕು. ಹಸು ಎನ್ನುವ ಪದಾರ್ಥವೇ ಇಲ್ಲದೆ ಹೋಗಿಬಿಟ್ಟಿದ್ದರೆ ಹಸು ಎನ್ನುವಂತಹ ಶಬ್ದಕ್ಕೆ ಅರ್ಥವೇ ಆಗ್ತಾ ಇರಲಿಲ್ಲ. ಜ್ಞಾನಸ್ಯ ಯಾವುದೇ ಒಂದು ತಿಳುವಳಿಕೆ ಉಂಟಾಗಬೇಕಾದರೆ ಅದು ವಿಷಯ ಪಕ್ಷಪಾತಿ, ವಿಷಯವನ್ನ ಅವಲಂಬಿಸಿಕೊಂಡು ಜ್ಞಾನ ಉಂಟಾಗಬೇಕು. ನೋಡಿ, ವಿಷಯವೇ ಇಲ್ಲದೆ ಹೋದರೆ ಜ್ಞಾನ ಉಂಟಾಗುವುದಿಲ್ಲ. ಮದುವೆ ಕನಪವನ್ನು ತೆಗೆದುಕೊಂಡು ಬಾ. ಏನು ಕನಪವನ್ನು? ಕನಪ ಅಂದ್ರೇನು ಗೊತ್ತಿಲ್ಲ, ಪದಾರ್ಥವೇ. ಕನಟವನ್ನ ತೆಗೆದುಕೊಂಡು ಬಾಗುವ ಹೇಳಿದಳು. ಹೋಗುವ ಅಂಗಡಿ ಹೋಗ್ಬಿಟ್ಟು ಒಂದು 5 kg ಕನಪ ತಗೊಂಬಾರು ಅಂತಂದೆ. ಸರ್ ಏನಿದೆ ಕನಪ? ಕನಪ ಅಂದೇನು ಸರ್ ಕೇಳ್ಕೊಂಬಾರ ಅಂಗಡಿಲಿ? ಅವನೇಳ್ತಾರೆ ನಮಗೂ ಗೊತ್ತಿಲ್ಲ ಅಂತ. ನಮಗೆ ಅರಿವು ಉಂಟಾಗಬೇಕಾದರೆ ಅದಕ್ಕೆ ಕರಸ್ಪಾಂಡಿಂಗ್ ಆಗಿ ವಿಷಯ ಪಕ್ಷಪಾತಿ ವಿಷಯ ಇರಬೇಕು. ಅನ್ಲೆಸ್ ದೇರ್ ಇಸ್ ಎ ಮ್ಯಾಟರ್, ದೇರ್ ಇಸ್ ಅನ್ ಆಬ್ಜೆಕ್ಟ್, ವಿ ಕೆನಾಟ್ ಗೆಟ್ ನಾಲೆಜ್ ಆಫ್ ಇಟ್. ನಮಗೆ ಜ್ಞಾನ ಉಂಟಾಗುವುದಿಲ್ಲ. ಜ್ಞಾನವು ವಿಷಯದ ಮೇಲೆ ನಿಂತಿರೋಣದರಿಂದಲೂ ಅರಜತಸ್ಯ ರಜತವಲ್ಲದೆ ಇರುವಂತಹ ಶುದ್ಧಿಗೆಯು ರಜತವತೆ ರಜತದಂತೆ ಅವಭಾಸತೆ ತೋರುತ್ತಿರುವುದರಿಂದಲೂ ನಮಗೆ ಕಪ್ಪೆ ಚಿಪ್ಪಿದೆ, ಬೆಳ್ಳಿ ತೋರ್ತಾ ಇದೆ. ಬೆಳ್ಳಿ ಇದೆಯಾ? ಇಲ್ಲದೆ ಇರುವಂತಹ ಬೆಳ್ಳಿಯು ಆ ಕಪ್ಪೆ ಚಿಪ್ಪಿನಲ್ಲಿ ರಜತವತೆ ಬೆಳ್ಳಿಯಂತೆ ಅವಭಾಸತೆ ತೋರ್ತಾ ಇದೆ. ಶುದ್ಧಿಕಾಲಂಬನಂ ರಜತಂತು ಅವಭಾಸತೆ. ಶುದ್ಧಿಕಾವಲಂಬನಂ ಕಪ್ಪೆ ಚಿಪ್ಪನ್ನ ಆಶ್ರಯ ಮಾಡಿಕೊಂಡಿರುವಂತ ರಜತಂತು ಬೆಳ್ಳಿಯಾದರೂ ತೋರ್ತಾ ಇದೆ. 3 ಪಾಯಿಂಟ್ ಹೇಳ್ತಾ ಇದ್ದಾರೆ. ಇದನ್ನ ಈಗಿನ ವ್ಯಾಖ್ಯಾನಕಾರರ ಮತ. ಆ ಭಾಷೆ ತುಂಬಾ ಬಿಗಿ, ಅರ್ಥವೇ ಆಗಲಿಲ್ಲ. ವ್ಯಾಖ್ಯಾನಕಾರರ ಭಾಷಾ ಶೈಲಿಯನ್ನ, ವ್ಯಾಖ್ಯಾನ ಶೈಲಿಯನ್ನ ಪೂಜ್ಯ ಸದ್ಗುರುಗಳು ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಂಡು ಅವರು ಏನು ಹೇಳುತ್ತಾರೆ ಎನ್ನುವುದನ್ನು ತಿಳಿಸಿ ಅನಂತರ ಅದರ ದೋಷ ತೋರಿಸ್ತಾರೆ. ನಂಗೆ ತುಂಬಾ ಇಷ್ಟವಾದ ಭಾಗ ಇದು. ಒಂದು, ಜ್ಞಾನವೆಂಬುದು ವಿಷಯ ಪಕ್ಷಪಾತಿ. ವಿಷಯವಿದ್ದರೆ ಮಾತ್ರ ಜ್ಞಾನವಾಗಬೇಕು. ಇಲ್ಲಿ ಪ್ರಕೃತದಲ್ಲಿ ಬೆಳ್ಳಿ ಇಲ್ಲ, ಇರುವುದು ಕಪ್ಪೆ ಚಿಪ್ಪು. ಬೆಳ್ಳಿ ಇಲ್ಲದೆ ಇರುವಂತಹ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯಂತೆ ತೋರ್ತಾ ಇದೆ. ಆ ಬೆಳ್ಳಿ ಏನ್ ತೋರ್ತಾ ಇದೆ? ಬೆಳ್ಳಿ ಆದರೂ ಕಪ್ಪೆ ಚಿಪ್ಪನ್ನು ತೋರ್ತಾ ಇದೆ. ಬೆಳ್ಳಿ ಚಪ್ಪಲಿಯಲ್ಲಿ ತೋರ್ತಾ ಇಲ್ಲ, ಬೆಳ್ಳಿ ಪುಸ್ತಕದಲ್ಲಿ ತೋರ್ತಾ ಇಲ್ಲ, ಬೆಳ್ಳಿ ಮೊಬೈಲ್ ಮೇಲೆ ತೋರ್ತಾ ಇಲ್ಲ, ಬೆಳ್ಳಿ ಬಟ್ಟೆ ಮೇಲೆ ತೋರ್ತಾ ಇಲ್ಲ. ಎಂತ ಶುದ್ಧಿಕಾಲಂಬನಂ ರಜತಂ. ರಜತಂ ಅಲ್ಲಿ ತೋರುತ್ತಿರುವಂತಹ ಬೆಳ್ಳಿಯು ಶುದ್ಧಿಕಾಲಂಬನಂ, ಶುದ್ಧಿಗೆಯನ್ನ ಆಶ್ರಯ ಮಾಡಿಕೊಂಡು ತೋರ್ತಾ ಇದೆ. ಇತಿ ವೈಪರೀತ್ಯಾಪತ್ತೇ. ಎಲ್ಲ ವಿರುದ್ಧ ಕಾಣಿಸ್ತಾ ಇದೆ. ವೈಪರೀತ್ಯ ವಿರುದ್ಧವಾಗಿ ಕಾಣುತ್ತಿರುವುದರಿಂದ ನೋಡಿ, ಇಷ್ಟು ಅನುವಾದ, ಇಷ್ಟು ಕರೆಕ್ಟ್. ಇದರ ಮೇಲೆ ವ್ಯಾಖ್ಯಾನಕಾರರು ಕಟ್ಟಿರುವಂತಹ ಒಂದು ಸೌಧ, ಮಿಥ್ಯಾ ಸೌಧ. ಮಿಥ್ಯೈವ ರಜತಮಭಾತ್. ಆಮೇಲೆ ಹೇಳ್ತಾನೆ ಇವನು, ಮಿಥ್ಯೈವ ಸುಳ್ಳಾಗಿಯೇ
ರಜತಂ ಬೆಳ್ಳಿಯು ನನಗೆ ಅಭಾತ್ ತೋರಿತು. ಅಯ್ಯೋ ನಾನು ಬೆಳ್ಳಿ ಅನ್ಕೊಂಡ್ಬಿಟ್ಟೆ, ಬರೀ ಸುಳ್ಳು. ಅಲ್ಲಿರುವಂತ ಬರೀ ಕಪ್ಪೆ ಚಿಪ್ಪು, ಬೆಳ್ಳಿ ಇಲ್ಲ. ಇಲ್ಲದೆ ಇರುವಂತಹ ಬೆಳ್ಳಿಯು ಕಪ್ಪೆ ಚಿಪ್ಪಿನಲ್ಲಿ ಅಭಾತ ತೋರಿತು ಎಂದು ವ್ಯವಹಾರವಿದೆ. ಎಲ್ಲರೂ ಹೇಳ್ತಾರೆ ಅದು ಕಪ್ಪೆ ಚಿಪ್ಪಿದೆ ಅನ್ಕೊಂಡಿದ್ದೆ, ಕಪ್ಪೆ ಚಿಪ್ಪಿಲ್ಲ, ಕಪ್ಪೆ ಚಿಪ್ಪಿನಂತೆ ತೋರಿತು ಅಂತ ಹೇಳ್ತಾರೆ ಎಂದು ವ್ಯವಹಾರವಿದೆ. ಈ ವ್ಯವಹಾರವನ್ನ ಅನುಸರಿಸಿ ಏನ್ ತೀರ್ಮಾನ ಮಾಡಬೇಕು ಅಂತಂದ್ರೆ, ಮಿಥ್ಯಾರಜತಂ ಲೌಕಿಕ ಪರಮಾರ್ಥರಜತ ವಿಲಕ್ಷಣಂ. ಅಲ್ಲಿ ಒಂದು ಮಿಥ್ಯಾರಜತವು ಹುಟ್ಟುತ್ತದೆ ನೋಡಿ. ಮಿಥ್ಯಾ ಸುಳ್ಳಾಗಿರುವಂತಹ ಬೆಳ್ಳಿ ಹುಟ್ಟ ಇದೆ. ಅದು ನಿಜವಾಗಿ ಕಪ್ಪೆ ಚಿಪ್ಪು ಅಲ್ಲ, ಅಂಗಡಿಯಲ್ಲಿರುವಂತಹ ಬೆಳ್ಳಿನ ಅಲ್ಲ. ಹೇಳ್ತಾ ಇದ್ದೀನಿ, ಲೌಕಿಕ ಪರಮಾರ್ಥ ರಜತ ವಿಲಕ್ಷಣಂ. ಲೌಕಿಕ ಲೋಕದಲ್ಲಿ ಇರುವಂತ ಪರಮಾರ್ಥ ನಿಜವಾಗಿರುವ ರಜತ ಬೆಳ್ಳಿಗಿಂತ ವಿಲಕ್ಷಣವಾಗಿರುವ. ಆ ಬೆಳ್ಳಿ ತೋರ್ತೋ ಇಲ್ವೋ? ತೋರ್ತು. ಇದೆಯಾ? ಇಲ್ಲ. ಇಲ್ಲದೆ ಇರುವಂತಹ ಬೆಳ್ಳಿಯು ಅಲ್ಲಿ ತೋರುತ್ತಿರೋದ್ರಿಂದ ಏನ್ ತೀರ್ಮಾನ ಮಾಡ್ಬೇಕಪ್ಪ ಅಂದ್ರೆ, ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹ ಬೆಳ್ಳಿ ಅಲ್ಲ. ಅಂಗಡಿಗಳಿಗೆ ಹೋಗ್ಬಿಟ್ಟು ಒಂದು 100 ಗ್ರಾಂ ಬೆಳ್ಳಿ ತಂದ್ರೆ ಆ ಬೆಳ್ಳಿ ನಿಜವಾಗಿದೆ, ಅಂತ ಬೆಳ್ಳಿ ಅಲ್ಲ. ಲೋಕದಲ್ಲಿರುವ ನಿಜವಾದ ಪರಮಾರ್ಥವಾದ ಬೆಳ್ಳಿಗಿಂತ ವಿಲಕ್ಷಣವಾಗಿರುವ, ಅದಕ್ಕಿಂತ ಭಿನ್ನವಾಗಿರುವಂತ ಅಭಿನವಂ ಹೊಸದಾಗಿರುವ ಆಗಿನ ಕಾಲಕ್ಕೆ ಅಲ್ಲಿ ಒಂದು ಬೆಳ್ಳಿ ಹುಟ್ಟಿದೆ. ಆ ಬೆಳ್ಳಿ ಯಾವುದಲ್ಲ? ನಿಜವಾದ ಬೆಳ್ಳಿಯಲ್ಲ. ಯಾವುದಲ್ಲ? ಕಪ್ಪೆ ಚಿಪ್ಪು ಅಲ್ಲ. ಕಪ್ಪೆ ಚಿಪ್ಪು ಅಲ್ಲದ, ನಿಜವಾದ ಬೆಳ್ಳಿಯೂ ಅಲ್ಲದ, ಎರಡಕ್ಕಿಂತಲೂ ಭಿನ್ನವಾಗಿರುವ ಒಂದು, ಅದಕ್ಕೆ ಹೆಸರು ಗೊತ್ತೆ, ಮಿಥ್ಯಾರಜತಂ. ರಾಮ್ 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 ರಾಮ್. ಅಭಿನವಮೇವ ಹೊಸದಾಗಿಯೇ ರಜತ ಜ್ಞಾನಾವಲಂಬನಂ. ರಜತ ಎನ್ನುವಂತಹ ಜ್ಞಾನಕ್ಕೆ ಆಶ್ರಯವಾಗಿರುವಂತಹ ಪದಾರ್ಥ. ಎಷ್ಟು ಚೆನ್ನಾಗಿ ಬಹಳ ಮೆಥಾಡಿಕಲ್ ಹೇಳ್ತಾ ಇದ್ದಾರೆ ಯಾರು ವ್ಯಾಖ್ಯಾನಕಾರರು. ಅಲ್ಲಿ ನನಗೆ ಬೆಳ್ಳಿ ಅಂತ ತೋರ್ತಾ ಇದೆ. ಆ ಬೆಳ್ಳಿ ನಿಜವಾಗಿದೆಯಾ? ಇಲ್ಲ. ಇಲ್ವೇ ಇಲ್ವಾ? ಇಲ್ವೇ ಇದೆ. ಅದು ಮಿಥ್ಯಾರಜತ ಅಂತ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುವಾಗ ಆ ಬೆಳ್ಳಿಯ ಕಾಲದಲ್ಲಿ ಒಂದು ಬೆಳ್ಳಿ ಎನ್ನುವಂತ ಹುಡ್ತಾ ಇದೆ. ಅದಕ್ಕೆ ಹೆಸರು ಮಿಥ್ಯಾರಜತಂ. ಯಾಕೆ ಅಂದ್ರೆ ನನಗೆ ಬೆಳ್ಳಿ ಅಂತ ಜ್ಞಾನವಾಯ್ತೋ ಇಲ್ವಾ? ಬೆಳ್ಳಿ ಇಲ್ಲದೆ ಇದ್ದಿದ್ದರೆ ನನ್ನ ಮನಸ್ಸಿನಲ್ಲಿ ಬೆಳ್ಳಿ ಯಾಕೆ ಜ್ಞಾನವಾಯಿತು? ಯಾವತ್ತು ಜ್ಞಾನ ಎನ್ನುವಂತಹದ್ದು ವಿಷಯ ಪಕ್ಷಪಾತಿ, ನಪುಂಸಕಲಿಂಗ, ತಸ್ಮಾತ್ ವಿಷಯ ಪಕ್ಷಪಾತಿತ್ವ. ಆದ್ದರಿಂದ ರಜತ ಜ್ಞಾನಾವಲಂಬನಂ, ಬೆಳ್ಳಿ ಎನ್ನುವಂತಹ ಜ್ಞಾನಕ್ಕೆ ಆಶ್ರಯನ ಕಪ್ಪೆ ಚಿಪ್ಪು ಒಂದೆ, ಹಾವು ಒಂದೆ, ಇಲ್ಲಿ ತಂದೆ, ಇಡ್ಲಿ, ಚಪಾತಿ, ದೋಸೆ, ಪುಸ್ತಕ. ಆ ಶಬ್ದ ಹೇಳಿದ ಕೂಡಲೇ ನನಗೆ ಜ್ಞಾನವಾಗುತ್ತೆ. ಜ್ಞಾನವಾಗಬೇಕಾದ್ರೆ ಆ ಪದಾರ್ಥವೇ ಬೇಕು. ನೋಡಿ, ಚಿಕ್ಕ ಮಕ್ಕಳಿಗೆ 3 ವರ್ಷ ಮಗು, ಅದಕ್ಕೆ ಚಾಕ್ಲೇಟ್ ಬರ್ತೀವಿದೆ ಅಥವಾ ಕೇಕ್ ಬರ್ತೀವಿ. ಬ್ರಹ್ಮಸೂತ್ರ ಭಾಷ್ಯ ತಗೊಂಡ್ ಬಾ ಅಂದ್ರೆ ಕಥಾ ಏನೋ ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕ ತಗೊಂಡ್ ಬಾರೋ, ಪಾಪ ಗೊತ್ತಾಗಲ್ಲ. ಯಾಕೆ? ಜ್ಞಾನವಾಗಿಲ್ಲ. ನಿಂಗೆ ಚಾಕ್ಲೇಟ್ ಬೇಕೋ ಕೇಕ್ ಬೇಕೋ ಅಂದ್ರೆ ಚಾಕ್ಲೇಟ್ ಬೇಕು ಅಂತಾರೆ. ಯಾಕೆ? ಪದಾರ್ಥ ಇಲ್ಲ. ಮಾನವರಿಗೆ ಜ್ಞಾನ ಉಂಟಾಗಬೇಕಾದರೆ ಆ ಜ್ಞಾನಕ್ಕೆ ಆಶ್ರಯವಾಗಿರುವಂತಹ ಪದಾರ್ಥವಿರಲೇಬೇಕು. ಕಪ್ಪೆ ಚೆಪ್ಪು ಇರುವ ಪದಾರ್ಥ, ಇಲ್ಲದ ಪದಾರ್ಥ ಬೆಳ್ಳಿ. ಇಲ್ಲದ ಬೆಳ್ಳಿ ಅವರಿಗೆ ಆ ಕಾಲದಲ್ಲಿ ಯಾಕೆ ತೋರ್ತಾ ಇದೆ?
ಅಂದರೆ ಅದು ಬೆಳ್ಳಿ ಹುಟ್ಟಿದೆ. ಅದಕ್ಕೇನಿದ್ರು ಮಿಥ್ಯಾರಜತ. ಇದಕ್ಕೆ ಹೆಸರು ಗೊತ್ತಾ? ಪ್ರಾತಿಭಾಸಿಕ ರಜತೋತ್ಪತ್ತಿವಾದ ಅಂತ ಹೆಸರು. ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಅದು ಹುರಿದು ಬಿಡಿಯಾರ ನನಗೆ. ಈ ವ್ಯಾಖ್ಯಾನಕಾರರ ಎಲ್ಲ ವಿಚಾರವನ್ನು ತಿಳಿಸಿ ಅದು ಹೇಗೆ ತಪ್ಪು ಎನ್ನುವುದನ್ನು ತೋರಿಸಿದ್ದಾರೆ ನೋಡಿ. ಲೌಕಿಕ ಪರಮಾರ್ಥ ರಜತ ವಿಲಕ್ಷಣ ಚೆನ್ನಾಗಿದೆ. ಲೌಕಿಕ ಲೋಕೆ ಭವಂ ಲೌಕಿಕಂ. ಲೋಕದಲ್ಲಿ ಕಾಣುತ್ತಿರುವ ಪರಮಾರ್ಥ ನಿಜವಾಗಿರುವ ಬೆಳ್ಳಿಯಲ್ಲ. ಆ ಬೆಳ್ಳಿ ತಗೊಂಡು ಬಂದು ಅದರಿಂದ ನಾವು ಕೆಲಸ ಮಾಡಿಸೋಕ್ ಆಗುವುದಿಲ್ಲ. ಆ ಬೆಳ್ಳಿಗಿಂತ ವಿಲಕ್ಷಣವಾಗಿರುವಂತ ಅಭಿನವಮೇವ ಹೊಸದಾಗಿಯೇ ಇರುವಂತ ಒಂದು ಪದಾರ್ಥ ಹುಟ್ಟುತ್ತೆ. ಯಾಕೆ? ರಜತ ಜ್ಞಾನಾವಲಂಬನಂ. ರಜತ ಬೆಳ್ಳಿ ಎನ್ನುವಂತಹ ಜ್ಞಾನಕ್ಕೆ ಆಶ್ರಯವಾಗಿರುವಂತಹ ಪದಾರ್ಥವಿರಬೇಕು. ತತ್ಕಾಲೇ ಅಂದರೆ ಶುದ್ಧ ರಜತ ದರ್ಶನ ಕಾಲೇ ಸಮುತ್ಪದ್ಯತೆ ಹುಟ್ಟುತ್ತದೆ ಎಂದು ಕಲ್ಪನೀಯಂ ಕಲ್ಪಿಸಬೇಕು. ಇಲ್ಲಂದ್ರೆ ಹೇಗೆ ಗೊತ್ತಾ? ಅಭಿನವಮೇವ ರಜತಂ ಮಿಥ್ಯಾ ರಜತಂ ಸಮುತ್ಪದ್ಯತೆ ಇತಿ ಕಲ್ಪನೀಯಂ. ಸುಳ್ಳಾಗಿರುವ ಒಂದು ಹೊಸದಾಗಿ ಹುಟ್ಟಿರುವಂತಹ ಬೆಳ್ಳಿ ಅಲ್ಲಿ ಆಗಿನ ಕಾಲದಲ್ಲಿ ಹುಟ್ಟುತ್ತದೆ ಎಂದು ಕಲ್ಪನೆಯಂ ಕಲ್ಪಿಸಬೇಕು. ಕಲ್ಪನೆ ಅಂತ ಒಪ್ಕೋತಾರೆ. ಆದರೆ ಆ ಕಾಲದಲ್ಲಿ ಪ್ರಾತಿಭಾಸಿಕ ಸರ್ಪೋತ್ಪತ್ತಿವಾದ, ಪ್ರಾತಿಭಾಸಿಕ ರಜತೋತ್ಪತ್ತಿವಾದ ಅಂತ ಹೆಸರು. ಡಿಟೋ ಹಾವು ನೋಡಿ, ಇರುವುದು ಹಗ್ಗದ ತುಂಡು ಅಥವಾ ಕನಕಾಂಬ್ರ ಹೂವ ಅಥವಾ ತುಳಸಿ ಮಾಲೆ. ತುಳಸಿ ಮಾಲೆಯನ್ನ ನೋಡಿದಾಗ ಯಾರಿಗಾದ್ರೂ ಭಯವಾಗುತ್ತಾ? ಇಲ್ಲ. ಆದರೆ ಇಲ್ಲಿ ಭಯವಾಗ್ತಾ ಇದೆ ಅವನಿಗೆ. ಯಾಕೆ? ಸರ್ಪ ಅಂತ ಮಾಡ್ಕೊಂಡ. ಸರ್ಪ ನಿಜವಾಗಿದೆಯಾ? ಇಲ್ಲ. ಇಲ್ವಾ ಸರ್ಪ ಅಲ್ಲಿ ಇದೆ. ಯಾಕೆ? ಹೆದರ್ಕೋದಾಗ ಸರ್ಪವಿಲ್ಲ ಅಂತ ಆಗಿಬಿಟ್ಟಿದ್ದರೆ ಹೆದರಿಕೊಳ್ಳಬಾರದಾಗಿತ್ತು. ಸರ್ಪವಿದೆ ಅಂತ ಆಗಿಬಿಟ್ಟಿದ್ದಿದ್ರೆ ಹತ್ರಕ್ಕೆ ಹೋಗಿ ನೋಡಿದ ಮೇಲೂ ಸರ್ಪವಿರಬೇಕಾಗಿತ್ತು. ಅಲ್ಲಿ ಅವನಿಗೆ ಆಗಿನ ಕಾಲದಲ್ಲಿ ಹಗ್ಗವೂ ಇಲ್ಲ, ನಿಜವಾದ ಸರ್ಪವೂ ಇಲ್ಲ. ಭಯವಾಗ್ತಾ ಇದೆ, ಹೆದರ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ? ಆ ಕಾಲದಲ್ಲಿ ಹಗ್ಗಕ್ಕಿಂತ ವಿಲಕ್ಷಣವಾಗಿರುವ, ನಿಜವಾದ ನಾಗಿರ ಹಾದಿಗಿಂತಲೂ ವಿಲಕ್ಷಣವಾಗಿರುವ, ಮಿಥ್ಯಾಭೂತವಾಗಿರುವ ಸರ್ಪವು ಆಗಿನ ಕಾಲದಲ್ಲಿ ಹುಟ್ಟುತ್ತದೆ ಎಂದು ಕಲ್ಪನೆ ಮಾಡಬೇಕು. ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿದೆ. ಇದರ ಮೇಲೆ ನನ್ನ ಗುರುಗಳವರು ಖಂಡನೆ ಮಾಡಿದ್ದಾನೆ. ಪರಮಾದ್ಭುತ, ಪರಮಾಶ್ಚರ್ಯವಿದೆ. ಒಟ್ಟಿನಲ್ಲಿ ತತ್ಕಾಲೇ ಎಲ್ಲಿ ಶುದ್ಧರಜತೋತ್ಪತ್ತಿ ಕಾಲೇ ಅಭಿನವಮೇವ ಹೊಸದಾಗಿಯೇ ಒಂದು ಮಿಥ್ಯಾರಜತವು ಸಮುತ್ಪದ್ಯತೆ ಹುಟ್ಟುತ್ತದೆ, ಹುಟ್ಟಿರುತ್ತದೆ ಎಂದು ಕಲ್ಪನೀಯಂ ಕಲ್ಪನೆ ಮಾಡಿಕೊಳ್ಳಿ. ನಚ ಉಪಾದಾನಂ ವಿನ ಕಿಂಚಿತ್ ಸಮುತ್ಪತ್ತುಮಲಂ. ಇದು ಅವರ ಅಭಿಪ್ರಾಯ. ಉಪಾದಾನ ಕಾರಣವಿಲ್ಲದೆ ಯಾವುದೇ ಪದಾರ್ಥವು ಹುಟ್ಟಲಾರದು. ಉಪಾದಾನಂ ವಿನ ಮಣ್ಣಿಲ್ಲದೆ ಮಡಿಕೆ ಹುಟ್ಟಲಾರದು, ಅಕ್ಕಿ ಇಲ್ಲದೆ ದೋಸೆ ಹುಟ್ಟಲಾರದು, ಸಿಮೆಂಟ್ ಇಲ್ಲದೆ ಮನೆ ಹುಟ್ಟಲಾರದು. ಉಪಾದಾನಂ ವಿನ, ಉಪಾದಾನ ಕಾರಣವಿಲ್ಲದೆ ಕಿಂಚಿತ್ ಯಾವುದೇ ಪದಾರ್ಥವು ಸಮುತ್ಪತ್ತಂ ಉಂಟಾಗಲು ನಾಲಂ ಸಾಧ್ಯವಿಲ್ಲ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ಬೆಣ್ಣೆನೇನು ಜಾಸ್ತಿ, 1 kg ಬೆಣ್ಣೆಗೆ 100 ರೂಪಾಯಿ ಹೇಳ್ತಾರೆ. ಯಾಕೆ? ಹಾಲಿನ ಬೆಲೆ ಜಾಸ್ತಿ ಆದ್ರಿಂದ. ಏನ್ರಿ ನಮ್ಗೆ ಹಾಲು ಬೇಡ, ನಾ ಬೆಣ್ಣೆ ವಿಷಯ ಮಾತಾಡಿ ಅಂದ್ರೆ ಸ್ವಾಮೀಜಿ ಹಾಲಿನಿಂದ ಬೆಣ್ಣೆ ಬಂದಿದೆ. ಹಾಲಿನ ರೇಟು
ಕಮ್ಮಿ ಆಗುತ್ತಾ ಹೋದಂತೆ ಬೆಣ್ಣೆ ರೇಟು ಕಮ್ಮಿ ಆಗುತ್ತೆ, ತುಪ್ಪದ ರೇಟು ಕಮ್ಮಿ ಆಗುತ್ತೆ. ಬಳೆ ಹೆಂಗಸರು ಹಾಕಿಕೊಳ್ಳುವಂತಹ ಬಂಗಾರದ ಬಳೆ ಈಗ ಸುಮಾರು 100 ವರ್ಷಗಳ ಹಿಂದೆ ಒಂದು ಜೊತೆ ಬಳೆಗೆ 100 ರೂಪಾಯಿ ಇತ್ತು. ಒಂದ್ ಜೊತೆ ಬೆಳೆ ಸುಮಾರು 250 ಗ್ರಾಮ್ ಅಂತ ಇಟ್ಕೊಳ್ಳಿ, ಅದಕ್ಕೆ 100 ರೂಪಾಯಿ ಇತ್ತು. 50 ವರ್ಷದ ಹಿಂದೆ ಅದಕ್ಕೆ 1000 ರೂಪಾಯಿ ಆಯ್ತು. 40 ವರ್ಷಗಳ ಹಿಂದೆ ಅದಕ್ಕೆ 5000 ರೂಪಾಯಿ ಆಯ್ತು. 20 ವರ್ಷಗಳ ಹಿಂದೆ ಒಂದ್ ಜೊತೆ ಬೆಳೆಗೆ 40,000 ರೂಪಾಯಿ ಆಯ್ತು. ಇವಾಗ ಒಂದು ಜೊತೆ ಒಳ್ಳೆ ಬೆಳೆ 100 ಗ್ರಾಮ್ 200 ಗ್ರಾಮ್ ಬೆಳೆ ಬೇಕು ಅಂತಂದ್ರೆ ಸುಮಾರು ಅದಕ್ಕೆ 10 ಲಕ್ಷ ಆಗ್ಬಿಡುತ್ತೆ. ಯಾಕೆ ಸ್ವಾಮಿ? ಬಂಗಾರ ಬೆಲೆ ಜಾಸ್ತಿ ಆಗ್ತಾ ಇದೆ. ನೋಡ್ರಿ, ನಮಗೆ ಬಂಗಾರ ಬೆಲೆ ಬೇಕಾಗಿಲ್ಲ, ನಮಗೆ ಬಳೆ ಬೇಕು ಅಂದ್ರೆ ಬಳೆ ಅಂದ್ರೆ ಬಂಗಾರನೇ. ಸರಿ, ಉಪಾದಾನಂವಿನ ಉಪಾದಾನ ಕಾರಣಂವಿನ ಉಪಾದಾನ ಕಾರಣವು ಇಲ್ಲದೆ ಹೋದರೆ ನಕಿಂಚ ಸಮುತ್ಪತ್ತು ಯಾವುದನ್ನು ಹುಟ್ಟಲ್ಲ. ಬಹಳ ಜನ ಏನು ಉದಾಹರಣೆ, ಒಂದು ಮಂಚ ಬೇಕು ಅಂದ್ರೆ 25,000, ನಮ್ ಕಾಲದ 5,000 ಇತ್ತಲ್ರಿ ಸ್ವಾಮಿ. ಮರ ರೇಟ್ ಕಮ್ಮಿ ಇತ್ತು, ಎಲ್ಲಾ ರೇಟು ಜಾಸ್ತಿ ಆಗ್ತದೆ. ಬಹಳ ಸಂತೋಷ. ಪುಸ್ತಕ ರೇಟು ಜಾಸ್ತಿ ಆಗ್ತಾ ಇದೆ. ನಮ್ ಪುಸ್ತಕ ಹಿಂದೆ ಪ್ರಿಂಟ್ ಮಾಡುವಾಗ ಎಷ್ಟಿತ್ತೋ ರೇಟ್ ಗೊತ್ತೆ. ಅವತ್ತು 40 ರೂಪಾಯಿ, ಇವತ್ತು 40 ರೂಪಾಯಿ, ಮುಂದೆ 40 ರೂಪಾಯಿ. ಯಾಕೆ? ನಂಗೆ ಸಂಪಾದನೆ ಮಾಡ್ಬೇಕು ಅಂತಿಲ್ಲ. ಪುಸ್ತಕ ಪ್ರಿಂಟ್ ಮಾಡಿಸೋದಕ್ಕೆ 100 ರೂಪಾಯಿ ಆಗಲಿ, ಮಾರಾಟ ಬೆಲೆ ಮಾತ್ರ 40 ರೂಪಾಯಿ. ನಮ್ಮ ಪ್ರಿನ್ಸಿಪಲ್ಲೇ ಬೇರೆ. ನೋಡಿ, ಚೆನ್ನಾಗಿದೆ. ಎಷ್ಟೋ ಪೂರ್ವ ಪಕ್ಷ. ಉಪಾದಾನ ಕಾರಣವಿಲ್ಲದೆ ಯಾವ ಪದಾರ್ಥವು ಎಲ್ಲಿಯೂ ಹುಟ್ಟುವುದಿಲ್ಲ. ಅತಃ ಆದ್ದರಿಂದ ಮಿಥ್ಯಾರಜತ ಉಪಾದಾನಭೂತಂ ಭಾವರೂಪಂ ಕಿಂಚಿತ್ ಮಿಥ್ಯಾಭೂತಮೇವ ಉಪಾದಾನ ಕಾರಣಂ ಅಂಗೀಕಾರ್ಯಂ. ಇದೆಲ್ಲ ಮೂಲ ವಿದ್ಯಾವಾದಿಗಳು ಬಹಳ ಚೆನ್ನಾಗಿದೆ. ಆದ್ದರಿಂದ ಮಿಥ್ಯಾರಜತ ಉಪಾದಾನಭೂತ. ಮಿಥ್ಯಾರಜತ ಇದು ಬೆಳ್ಳಿ ಇಲ್ಲ ಅನ್ಬಾರ್ದು, ಮಿಥ್ಯಾರಜತ ಅಂತ ಕರೆಯೋದು. ಮಿಥ್ಯಾರಜತ ಅಂತಂದ್ರು ಬಂದೆ, ಸುಳ್ಳಾದ ಬೆಳ್ಳಿ ಅಂದ್ರು ಬಂದೆ, ಬೆಳ್ಳಿ ಇಲ್ಲ ಅಂದ್ರೆ ಹಂಗೆ. ಬೆಳ್ಳಿ ಇಲ್ಲ ಅನ್ಬಾರ್ದು, ಬೆಳ್ಳಿ ಇದೆ ಅಂತ ಅನ್ಬಾರ್ದು. ಮಿಥ್ಯಾರಜತವಿದೆ. ಎಷ್ಟು ಬುದ್ಧಿವಂತ ನೋಡಿ. ಬೆಳ್ಳಿ ಇಲ್ಲ ಅಂತ ಬಂದ್ರೆ ಕಾಣಿಸ್ತಾ ಇದೆ, ಬೆಳ್ಳಿ ಇದೆ ಅಂತಂದ್ರೆ ನಿಜವಾಗಿಲ್ಲ. ಅದಕ್ಕೇನ್ ಮಾಡ್ಬಿಟ್ರು? ಮಿಥ್ಯಾರಜತ. ಈ ಮಿಥ್ಯಾರಜತ ತೋರ್ಬೇಕಾದ್ರೆ ಅದಕ್ಕೊಂದು ಉಪಾದಾನ ಕಾರಣ ಬೇಕಲ್ವೇ? ಉದಾಹರಣೆ ಕೊಡ್ತಾರೆ. ಈಗ ಉಪಾದಾನ ಕಾರಣವಿಲ್ಲದೆ ಹೋದರೆ ಯಾವ ಕಾರ್ಯವೂ ಹುಟ್ಟುವುದಿಲ್ಲ. ಇಲ್ಲಿ ಮಿಥ್ಯಾರಜತ ಉಂಟಾಗಬೇಕಾದರೆ ಜ್ಞಾಪಕ ಇಟ್ಕೊಳ್ಳಿ, ಮಿಥ್ಯಾ ಶಬ್ದ ಬಹಳ ಮುಖ್ಯ. ಮಿಥ್ಯಾರಜತವು ಅಂದ್ರೆ ಹಾಗೆ ಅರ್ಥ ಮಾಡೋಣ, ಇಲ್ಲದ ಬೆಳ್ಳಿ ಅಂತ ಅರ್ಥ ಮಾಡುವುದು ಬೇಡ. ಮಿಥ್ಯಾಭೂತವಾಗಿರುವಂತಹ ರಜತವು ಅಲ್ಲಿ ತೋರ್ಬೇಕಾದ್ರೆ ಅದಕ್ಕೆ ಉಪಾದಾನಭೂತಂ, ಉಪಾದಾನವಾಗಿರುವಂತ ಒಂದು ಭಾವರೂಪವಾದ ಪದಾರ್ಥವಿರಬೇಕು. ಹೌದಾ? ಮಿಥ್ಯಾಭೂತವಾಗಿ ಬೆಳ್ಳಿ ತೋರ್ತಾ ಇದೆ. ಆ ಬೆಳ್ಳಿ ಕಪ್ಪೆ ಚಿಪ್ಪಲ್ಲ, ಆ ಬೆಳ್ಳಿ ನಿಜವಾದ ಬೆಳ್ಳಿ ಅಲ್ಲ. ಕಪ್ಪೆ ಚಿಪ್ಪಿಗಿಂತಲೂ ಭಿನ್ನವಾಗಿರುವ ಲೋಕದಲ್ಲಿ ಪ್ರಸಿದ್ಧವಾಗಿರುವ ಆಭರಣಗಳನ್ನ ಅಥವಾ ತಟ್ಟೆ ಲೋಟ ಮುಂತಾದದ್ದನ್ನ ಮಾಡುವುದಕ್ಕಿಂತ ಬೆಳ್ಳಿ ಅಲ್ಲ. ಯಾವುದಿದು? ಮಿಥ್ಯಾರಜತ ತೋರ್ತೇನೆ. ತೋರಬೇಕಾದರೆ ಅದಕ್ಕೊಂದು ಉಪಾದಾನ ಕಾರಣ ಬೇಕು. ಮಿಥ್ಯಾರಜತಕ್ಕೆ ಉಪಾದಾನವಾಗಿರುವ ಭಾವರೂಪವಾದ ಯಾವುದೋ ಒಂದು ಪದಾರ್ಥವಿಲ್ಲ. ಕಿಂಚಿತ್ ಅದು ಹೇಗಿರ್ಬೇಕು? ಮಿಥ್ಯಾಭೂತನೇವ ಅಂಗೀಕಾರ್ಯಂ. ಭಾವರೂಪವಾಗಿರಬೇಕು, ಮಿಥ್ಯಾರೂಪವಾಗಿದೆ. ಮಿಥ್ಯಾಭೂತವಾಗಿರುವಂತಹ ರಜತ, ಮಿಥ್ಯಾಭೂತವಾಗಿರುವಂತಹ ಪದಾರ್ಥ, ಮಿಥ್ಯಾಭೂತವಾಗಿರುವಂತಹ ಕಾರಣ ಅದು ಹೇಗಿರ್ಬೇಕು? ಅಭಾವ ರೂಪವಾದದ್ದಲ್ಲ,
ಭಾವರೂಪ ಇರುವ ರೂಪವಾಗಿರ್ಬೇಕು. ತದೇವ ಅದ್ಯಾವುದು ಗೊತ್ತಾ? ಅದೇ ಮೂಲಾವಿದ್ಯ. ತದೇವ ಅಜ್ಞಾನಂ ಇತಿ ಉಚ್ಯತೆ ಅಸ್ಮಾಭಿ. ಅದನ್ನೇ ನಾವುಗಳು ಮಿಥ್ಯಾಜ್ಞಾನ ಎಂದು ಕರೆಯುತ್ತೇವೆ. ಮಿಥ್ಯಾಜ್ಞಾನ ಅಂದ್ರೇನು? ಇರುವ ಪದಾರ್ಥವಲ್ಲ, ಇಲ್ಲದ ಪದಾರ್ಥವೂ ಅಲ್ಲ. ಅದು ಸತ್ ಅಸತ್ ಎರಡಕ್ಕಿಂತಲೂ ವಿಲಕ್ಷಣವಾಗಿರುವ ವಸ್ತು ಮಿಥ್ಯಾಜ್ಞಾನ, ಮಿಥ್ಯಾ ಅವಿದ್ಯ. ಇದಕ್ಕೆ ಹೆಸರು ಮೂಲಾವಿದ್ಯೆ. ಅದನ್ನೇ ಯಾವುದನ್ನ? ಮಿಥ್ಯಾರಜತಕ್ಕೆ ಉಪಾದಾನ ಕಾರಣವಾಗಿರುವ ಭಾವರೂಪವಾದ ಮಿಥ್ಯಾರೂಪವಾಗಿರುವಂತಹ ಉಪಾದಾನ ಕಾರಣವನ್ನೇ ನಾವುಗಳು ಅಜ್ಞಾನ ಎಂದು ಕರೆಯುತ್ತೇವೆ. ಸತ್ಯಜ್ಞಾನಂ, ಆ ಅಜ್ಞಾನವು ಶುಕ್ತಿರಜತ ಪ್ರತಿಭಾಸಸ್ಥಳೆ. ಶುಕ್ತಿರಜತ ಕಪ್ಪೆ ಚಿಪ್ಪೆ ಬೆಳ್ಳಿಯ ತೋರ್ತಾ ಇದೆಯಲ್ಲ, ಎಲ್ಲಿ ತೋರ್ತಾ ಇದೆಯೋ ಆ ಜಾಗದಲ್ಲಿ ಶುಕ್ತಿ ರಜತ ಪ್ರತಿಭಾಸಸ್ಥಳೆ. ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ತೋರುತ್ತಿರುವಂತ ಆ ಜಾಗದಲ್ಲಿ ಶುಕ್ತ್ಯವಚ್ಛಿನ್ನ ಚೈತನ್ಯಾಶ್ರಯಂ. ಶುಕ್ತಿ ಅಂತ ನೀನೆ ಕಪ್ಪೆ ಚಿಪ್ಪು. ಆ ಕಪ್ಪೆ ಚಿಪ್ಪು ಕೂಡ ವೇದಾಂತದ ಪ್ರಕಾರ ಚೈತನ್ಯ ಆಗಿದೆ. ಈ ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳು ಚೈತನ್ಯಾತ್ಮಕ. ಅವರು ಅದ್ವೈತಿಗಳು. ಬ್ರಹ್ಮೈವೇದಂ ವಿಶ್ವಂ. ಆ ಕಪ್ಪೆ ಚಿಪ್ಪಿನಲ್ಲೂ ಚೈತನ್ಯವಿದೆ. ಶುಕ್ತಿ ಅವಚ್ಛಿನ್ನ, ಶುಕ್ತಿಯನ್ನ ಆಶ್ರಯ ಮಾಡಿಕೊಂಡಿರುವಂತ ಒಂದು ಚೈತನ್ಯ ಅಂತಿದೆ. ಆ ಚೈತನ್ಯವನ್ನ ಆಶ್ರಯ ಮಾಡಿಕೊಂಡು ಈ ಮಿಥ್ಯಾಜ್ಞಾನ ಅಥವಾ ಮೂಲಾವಿದ್ಯ ಎನ್ನುವಂತ ಒಂದು ವಸ್ತು ಇದೆ. ಎಷ್ಟು ಗ್ರ್ಯಾಂಡ್ ಆಗಿದೆ ಇದು. ಪೂರ್ವ ಪಕ್ಷ. ಮತ್ತೊಮ್ಮೆ ಓದ್ತೇನೆ. ಸತ್ಯಜ್ಞಾನಂ, ಈ ಮಿಥ್ಯಾರಜತಕ್ಕೆ ಉಪಾದಾನ ಕಾರಣವಾಗಿರುವಂತ ಮಿಥ್ಯಾರಜತವು ತೋರ್ತಾ ಇದೆ. ಆ ತೋರುವುದಕ್ಕೆ ಉಪಾದಾನ ಕಾರಣವಾಗಿರುವಂತ ಜ್ಞಾನವು ಶುಕ್ತಿರಜತ ಪ್ರತಿಭಾಸ ಸ್ಥಳ. ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ತೋರುತ್ತಿರುವಂತಹ ಸ್ಥಳದಲ್ಲಿ ಎಲ್ಲಾ ಕಡೆಗಳಲ್ಲೂ ಇಲ್ಲ. ಎಲ್ಲಿ ಕಾಣುತ್ತದೋ? ರಸ್ತೆಯಲ್ಲಿ ಕಾಣಿಸುತ್ತೆ, ಗುಹೆ ಬಳಿ ಕಾಣಿಸೋದಿಲ್ಲ, ಮನೆ ಬಳಿ ಕಾಣಿಸೋದಿಲ್ಲ, ಕತ್ತಲೆಯಲ್ಲಿ ಕಾಣಿಸೋದಿಲ್ಲ, ರೂಮ್ನಲ್ಲಿ ಕಾಣಿಸೋದಿಲ್ಲ, ರಸ್ತೆಯಲ್ಲಿ ಕಾಣಿಸ್ತಾ ಇದೆ. ಯಾವ ಜಾಗದಲ್ಲಿ ಶುಕ್ತಿಗೆಯೋ ರಜತವಾಗಿ ತೋರುತ್ತಿದೆಯೋ ಆ ಸ್ಥಳದಲ್ಲಿ ಶುಕ್ತಿಯವಚ್ಛಿನ್ನ ಚೈತನ್ಯ ಶುಕ್ತಿ ಇದೆ. ಆ ಶುಕ್ತಿಯನ್ನ ಆಶ್ರಯ ಮಾಡಿಕೊಂಡಿದೆ ಚೈತನ್ಯ. ಶುಕ್ತಿಕ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಚೈತನ್ಯವಿದೆಯೋ ಆ ಕಪ್ಪೆ ಚಿಪ್ಪನ್ನ ಆಶ್ರಯ ಮಾಡಿಕೊಂಡಿರುವಂತಹ ಚೈತನ್ಯ. ಆ ಚೈತನ್ಯವನ್ನ ಆಶ್ರಯ ಮಾಡಿಕೊಂಡು ಮೂಲಾವಿದ್ಯ ಇದೆ. ಮೂಲಾವಿದ್ಯೆಗೆ ಆಶ್ರಯ ಯಾರು? ಚೈತನ್ಯ. ಎಂಥ ಚೈತನ್ಯ? ಶುಕ್ತ್ಯವಚ್ಛಿನ್ನ ಚೈತನ್ಯ. ಇಲ್ಲಿ ಸರ್ಪಾವಚ್ಛಿನ್ನ ಚೈತನ್ಯವಲ್ಲ, ಪುಸ್ತಕಾವಚ್ಛಿನ್ನ ಚೈತನ್ಯವಲ್ಲ, ಮತ್ತೇನು? ಶುಕ್ತ್ಯವಚ್ಛಿನ್ನ, ಶುಕ್ತಿಯಲ್ಲಿ ಅವಚ್ಛಿನ್ನ ವಿಶೇಷಣವಾಗಿರುವಂತಹ ಚೈತನ್ಯವನ್ನ ಆಶ್ರಯ ಮಾಡಿಕೊಂಡು ಇದೆ. ಅದನ್ನೇ ನಾವು ಮೂಲಾವಿದ್ಯಾ ಎಂದು ಹೇಳುತ್ತೇವೆ. ಈ ಮೂಲಾವಿದ್ಯೆಯು ಚೈತನ್ಯವ ಬ್ರಹ್ಮವನ್ನು ಆಶ್ರಯ ಮಾಡಿಕೊಂಡಿದೆ. ನಮ್ಗೆ ಅರ್ಥವಾಗ್ತಾ ಇಲ್ಲ, ವ್ಯಾಖ್ಯಾನ ಅರ್ಥವಾಗ್ತಾ ಇದೆ, ಅನುಭವ ಬರ್ತಾ ಇಲ್ಲ. ಇಯಂ ಹಿ ಪ್ರತ್ಯಕ್ಷ ಪ್ರಕ್ರಿಯಾ ಸಂಕ್ಷೇಪತಃ. ಇಷ್ಟು ಪ್ರತ್ಯಕ್ಷವಾಗಿ ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ತೋರ್ತಾ ಇದೆ ಅನ್ನುವಂತ ಪ್ರತ್ಯಕ್ಷಕ್ಕೆ ಪ್ರಕ್ರಿಯೆ ವಿವರಣೆ. ಇಷ್ಟು ತಾತ್ಪರ್ಯ. ನಾನು ಅನುವಾದ ಮಾಡ್ತೇನೆ ನೋಡಿ. ನಮಗೆ ಬೇಸಿಗೆ ಕಾಲದಲ್ಲಿ ಮಠಮದ ಮಧ್ಯಾಹ್ನದ ಸಮಯದಲ್ಲಿ ಸುಮಾರು 11 ಗಂಟೆಯಿಂದ 3 ಗಂಟೆವರೆಗೆ ಒಂದು 4 ಗಂಟೆಗಳ ಕಾಲ ತುಂಬಾ ಬಿಸಿಲು ಜೋರಾಗಿದೆ. ಗಂಡ ಹೆಂಡತಿ ರಸ್ತೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೋ ಮೂಲೆಯಲ್ಲಿ ಕಪ್ಪೆ ಚಿಪ್ಪುಗಳು ಬಿಟ್ಟಿವೆ. ಕಪ್ಪೆ ಚಿಪ್ಪುಗಳು ಅದನ್ನಿಬ್ಬರು ನೋಡಲು. ಈ ಬೆಳ್ಳಿ ಇದೆ ಎಂದು ಹೇಳ್ತಿ. ಗಂಡ ನೋಡಿದ, ಹೌದು ಗಣೆ ಬೆಳ್ಳಿ ಇದೆ ಎಂದ. ಹತ್ತಿರಕ್ಕೆ ಹೋಗಿ ನೋಡ್ತಾರೆ, ಬೆಳ್ಳಿ ಇಲ್ಲ ಅಂತ ಗೊತ್ತಾಯ್ತು. ಈ ಪ್ರಶ್ನೆ, ಬೆಳ್ಳಿ ಇಲ್ಲದೆ ಹೋಗಿದ್ದಿದ್ದರೆ ಯಾಕೆ
ಅವರಿಗೆ ಬೆಳ್ಳಿ ತೋರ್ತಾ ಇತ್ತಲ್ಲಿ. ಅಲ್ಲಿ ಪಕ್ಕದಲ್ಲೇ ಸಗಣಿ ಬಿದ್ದಿದೆ, ಅದನ್ನ ನೋಡಿದ ಬೆಳ್ಳಿ ಅಂತ ಅನ್ನಿಸ್ತಾ ಇಲ್ಲ. ಪಕ್ಕದಲ್ಲೇ ಒಂದು ಕಲ್ಲು ಬಿದ್ದಿದೆ, ಅದನ್ನ ನೋಡಿ ಬೆಳ್ಳಿ ಅಂತ ಅನ್ನಿಸ್ತಾ ಇಲ್ಲ. ಆ ಕಪ್ಪೆ ಚಿಪ್ಪನ್ನ ನೋಡಿ ಬೆಳ್ಳಿ ಅಂತ ಗೊತ್ತಾ ಇದ್ದಾರೆ. ಕಂಡ ಹೇಳ್ತಾನೆ, ಅಯ್ಯೋ ಕಪ್ಪೆ ಚಿಪ್ಪೆ ಬೆಳ್ಳಿ ಅಂತೆ ತೋರಿತು, ಶುದ್ಧಿಕಾಯೇವ ರಜತತ್ವೇನ ಅಭಾಸಾತ್ ಅಂತ ಹೇಳ್ತಾ ಇದ್ದಾನೆ. ಕಪ್ಪೆ ಚಿಪ್ಪೆ ಬೆಳ್ಳಿ ತೋರ್ತು. ಈ ಪ್ರಶ್ನೆ, ಆ ಬೆಳ್ಳಿ ಇದೆಯೋ ಇಲ್ವೋ? ಇದೆ. ನಿಜವಾಗಿದೆಯಾ? ಇಲ್ಲ. ಬೆಳ್ಳಿ ಇಲ್ವೇ ಇಲ್ಲ. ಇಲ್ವಾ? ಇದೆ. ಇಲ್ಲವಾ ಎಂದ್ರೆ ಇದೆ, ಇದೆ ಅಂದ್ರೆ ಇಲ್ಲ. ತೋರ್ತಾ ಇದೆಯಲ್ಲ. ಬೆಳ್ಳಿ ಇಲ್ಲದೆ ಹೋಗಿ ಬಿಟ್ಟಿದ್ರೆ ಯಾಕೆ ತೋರ್ತಾ ಇತ್ತು? ನಿಜವಾದ ಬೆಳ್ಳಿ ಇದ್ದು ಬಿಟ್ಟಿದ್ರೆ ಅದನ್ನ ತಗೊಂಡು ಬಂದು ಅದರಿಂದ ತಟ್ಟೆ ಮಾಡಬಹುದಾಯ್ತು. ನಿಜವಾದ ಬೆಳ್ಳಿಯೂ ಅಲ್ಲ, ಬರೀ ಕಪ್ಪೆ ಚಿಪ್ಪು ಅಲ್ಲ, ಕಪ್ಪೆ ಚಿಪ್ಪಿಗಿಂತ ಭಿನ್ನವಾಗಿ, ನಿಜವಾದ ಬೆಳ್ಳಿಗಿಂತ ಭಿನ್ನವಾಗಿ ಮತ್ತೊಂದು ಆಗಿನ ಕಾಲದಲ್ಲಿ ತೋರುತ್ತಿದ್ದಂತ ಬೆಳ್ಳಿ ಇತ್ತು. ಯಾವಾಗ? ಆ ಕಾಲದಲ್ಲಿ. ಅದಕ್ಕೆ ಹೆಸರು ಮಿಥ್ಯಾರಜತ. ಮುಂದಿನ ಪ್ರಶ್ನೆ, ಈ ಮಿಥ್ಯಾರಜತ ತೋರ್ತಾ ಇತ್ತು ಅಂತ ಗಂಡ ಒಪ್ಕೋತ ಹೆಂಡತಿನ ಹೇಳಿ, ಹೌದು ಕಣ್ರಿ, ಮನೆಗೆ ಬಂದು ಅಯ್ಯೋ ಅಲ್ಲಿ ಹೋಗ್ತಾ ಇದ್ವು, ಕಪ್ಪೆ ಚಿಪ್ಪಿತ್ತು, ಬೆಳ್ಳಿ ಅಂತ ತೋರ್ತು. ಬೆಳ್ಳಿಯಂತೆ ತೋರಿತು ಅಂತ ಹೇಳ್ತಾ ಇರುವಂತ ಪ್ರತ್ಯಕ್ಷ ಅನುಭವ. ಇದರಿಂದ ಏನು ಊಹೆ ಮಾಡ್ಬೇಕಪ್ಪ ಅಂದ್ರೆ, ಗಂಡ ಹೆಂಡತಿ ದಂಪತಿಗಳಿಗೆ ಮಧ್ಯಾಹ್ನದ ಸಮಯದಲ್ಲಿ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಕಪ್ಪೆ ಚಿಪ್ಪಿನಲ್ಲಿ ಒಂದ್ ಬೆಳ್ಳಿ ತೋರಿತು. ಎಷ್ಟು ನಿಜ. ಅಲ್ಲಿ ಬೆಳ್ಳಿ ತೋರ್ಬೇಕಾದ್ರೆ ಇತ್ತೋ ಇಲ್ವೋ? ಇತ್ತು ಇಲ್ಲ. ಅದಕ್ಕೆ ಹೆಸರು ಅನಿರ್ವಚನೀಯ. ಅನಿರ್ವಚನೀಯವಾಗಿರುವಂತಹ ರಜತ ತೋರಿತು ಅಂತಾರೆ. ಅದರ ಮೇಲೆ ವ್ಯಾಖ್ಯಾನಕಾರರು ದೊಡ್ಡ ಸೌಧವನ್ನು ಕಟ್ತಾ ಇದ್ದಾರೆ, ಬಿಲ್ಡಿಂಗ್. ಏನು? ಮಿಥ್ಯಾರಜತವಿತ್ತು, ಮಿಥ್ಯಾರಜತ ಹುಟ್ಟಿತು. ಮಿಥ್ಯಾರಜತ ಹುಟ್ಟಬೇಕಾದರೆ ಅದಕ್ಕೆ ಒಂದು ಉಪಾದಾನ ಕಾರಣವಿರಬೇಕು. ಪದಾರ್ಥವಿಲ್ಲದೆ ಹೋದರೆ ಜ್ಞಾನ ಉಂಟಾಗುವುದಿಲ್ಲ. ಇಬ್ಬರಿಗೂ ಜ್ಞಾನ ಉಂಟಾಯಿತು, ಬೆಳ್ಳಿ ಎನ್ನುವಂತ ಜ್ಞಾನ. ಆ ಬೆಳ್ಳಿ ಅಂಗಡಿಗಳಲ್ಲಿ ಸಿಕ್ಕುವಂತಹ ಬೆಳ್ಳಿಯ ಅಲ್ಲ, ನಿಜವಾಗಿ ಕಪ್ಪೆ ಚಿಪ್ಪ ಅಲ್ಲ, ಕಪ್ಪೆ ಚಿಪ್ಪು ಅಲ್ಲ, ಪರಮಾರ್ಥ ಬೆಳ್ಳಿ ಅಲ್ಲ. ಮತ್ಯಾವುದು? ಮಿಥ್ಯಾರಜತ. ಸರಿ, ಈ ಮಿಥ್ಯಾರಜತ ಹುಟ್ಟಬೇಕಾದ್ರೆ, ಯಾವುದೇ ಲೋಕದಲ್ಲಿ ಪದಾರ್ಥ ಹುಟ್ಟಬೇಕಾದ್ರೆ ಅದಕ್ಕೊಂದು ಉಪಾದಾನ ಕಾರಣ ಬೇಕು. ಇಲ್ಲಿ ಈ ಮಿಥ್ಯಾರಜತಕ್ಕೆ ಸುಳ್ಳು ರಜತ ಅನ್ಬೇಡಿ, ಮಿಥ್ಯಾರಜತ ಅಂತ ಹೆಸರು. ಮಿಥ್ಯಾಭೂತವಾಗಿರುವಂತಹ ಬೆಳ್ಳಿ ಹುಟ್ಟಬೇಕಾದ್ರೆ ಅದಕ್ಕೊಂದು ಉಪಾದಾನ ಕಾರಣ ಬೇಕು. ಉಪಾದಾನ ಕಾರಣ ಯಾವ್ದಪ್ಪ ಅಂದ್ರೆ ಮೂಲ ವಿದ್ಯೆಯು ಅಲ್ಲಿ ಉಪಾದಾನ ಕಾರಣವಾಗಿ ಬೆಳ್ಳಿಯ ಹುಟ್ಟಿದೆ ಅಂತ. ಅನಂತರ ಮೂಲ ವಿದ್ಯೆ ಅಂತ ಏನಪ್ಪ ಅಂದ್ರೆ ಬ್ರಹ್ಮವನ್ನ, ಚೈತನ್ಯ ಸ್ವರೂಪವಾಗಿರುವಂತಹ ಬ್ರಹ್ಮವನ್ನ ಆಶ್ರಯ ಮಾಡಿಕೊಂಡಿರುವಂತಹ ಒಂದು ಶಕ್ತಿ. ಬ್ರಹ್ಮ ಯಾಕೆ ತರ್ತಾ ಇದ್ದೀರಾ ಅಂದ್ರೆ, ಆ ಮಿಥ್ಯಾಭೂತವಾಗಿರುವಂತಹ ರಜತ ಹುಟ್ಟಬೇಕಾದ್ರೆ ಶುಟ್ಟಿಗ ಅಂತ ತೋರ್ತಾ ಇತ್ತು. ಆ ಶುಟ್ಟಿಗೆಯಲ್ಲಿ ಒಂದು ಬೆಳ್ಳಿನ ತೋರ್ತಾ ಇದೆ. ಶುಟ್ಟಿಗೆಯನ್ನ ಆಶ್ರಯ ಮಾಡಿಕೊಂಡಿರುವಂತಹ ಚೈತನ್ಯ, ಆ ಚೈತನ್ಯವನ್ನ ಆಶ್ರಯ ಮಾಡಿಕೊಂಡಿರುವಂತಹ ಒಂದು ಮೂಲ ಜ್ಞಾನ ಎನ್ನುವುದು ಇದೆ. ಮೂಲ ಜ್ಞಾನ ಅಥವಾ ಮಿಥ್ಯಾಜ್ಞಾನ ಅಂತ ಇದೆ. ಅದು ಮಿಥ್ಯಾಜ್ಞಾನವು ಬ್ರಹ್ಮವನ್ನು ಆಶ್ರಯಿಸಿಕೊಂಡಿದೆ, ಎಲ್ಲ ಮಾನವರನ್ನು ಆಶ್ರಯಿಸಿಬಿಟ್ಟಿದೆ. ಬ್ರಹ್ಮಜ್ಞಾನಿಗೂ ಉಂಟು. ಈ ಮೂಲ ಜ್ಞಾನ ಈ ಜೊಳ್ಳಾದ ಸಮ್ಯಜ್ಞಾನದಿಂದ ಹೋಗಬಹುದು. ಸಮ್ಯಜ್ಞಾನ ಜೊಳ್ಳು, ಸಮ್ಯಜ್ಞಾನ ಸ್ಥೂಲ ವಿದ್ಯೆ. ಸಮ್ಯಜ್ಞಾನ ಎನ್ನುವಂತಹದ್ದು ಹತ್ತಿಯಂತೆ ವೆರಿ ವೆರಿ ವೀಕ್ ಆಗಿರುವಂತಹ ಬ್ರಹ್ಮಾತ್ಮ ಜ್ಞಾನದಿಂದ ಸ್ಟ್ರಾಂಗೆಸ್ಟ್ ಆಗಿರುವಂತಹ ಮೂಲ ವಿದ್ಯೆ ಹೋಗುವುದಿಲ್ಲ. ಬ್ರಹ್ಮಜ್ಞಾನ ಬಂದ ಮೇಲೂ ಅವನಿಗೆ ಅಜ್ಞಾನ ಹೋದರೂ ಸಾಯುವವರೆಗೂ ಕೂಡ ಅನುಸರಿಸಿಕೊಂಡು
ಬರುತ್ತಿರುವಂತಹ ಅವಿದ್ಯೆ ಮೂಲಾವಿದ್ಯೆ ಅಂತಿದೆ. ಅದು ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ಅಂತ ಹೇಳಿ ಇಷ್ಟು ತಾತ್ಪರ್ಯ. ಇಯಮ್ಮಿ ಪ್ರತ್ಯಕ್ಷ ಪ್ರಕ್ರಿಯಾ ಸಂಕ್ಷೇಪತಃ ಸ್ತ್ರೀಲಿಂಗ. ಪ್ರತ್ಯಕ್ಷವಾಗಿ ಕಾಣುತ್ತಿರುವಂತಹ ಶ್ರುತ್ಯ ರಜತಕ್ಕೆ ಮಾಡಬೇಕಾಗಿರುವಂತಹ ವ್ಯಾಖ್ಯಾನವಿಷ್ಟು ಒಂದು. ಅಂತಃಕರಣ ವೃತ್ತಿ ವಿಷಯದೇಶಂ ಗತ್ವಾ ವಿಷಯಾಕಾರಂ ಭಜತೆ. ಅತ್ಯಂತ ಸುಲಭವಾಗಿರುವ ವೇದಾಂತ ಅದ್ವೈತ ಜ್ಞಾನವನ್ನ ಈ ಪಂಡಿತೋತ್ತಮರು ಮೋಸ್ಟ್ ಕಾಂಪ್ಲಿಕೇಟ್ ಮಾಡಿಬಿಡಿದೆ. ನನಗೆ ಅರ್ಥವಾಗ್ತಾ ಇದೆ. ಅದು ಸಾಮಾನ್ಯ ಜಿಜ್ಞಾಸು ಜನಗಳಿಗೆ ಇದು ಅರ್ಥವಾಗುವುದು ಕಷ್ಟ, ಬೇಕು ಆಗಿಲ್ಲ. ಅಂತಃಕರಣದ ವೃತ್ತಿ ನನ್ನ ಮನಸ್ಸಿನಲ್ಲಿ ಒಂದು ವ್ಯಾಪಾರವಾಗ್ತಾ ಇದೆ. ಹೇಗಾಗುತ್ತೆ? ವಿಷಯದೇ ಸಂಗತ್ವ, ಯಾವ ಜಾಗದಲ್ಲಿ ಆ ಪದಾರ್ಥವಿದೆಯೋ ಅಲ್ಲಿ ಹೋಗುತ್ತೆ ನನ್ನ ಮನಸ್ಸು. ವಿಷಯಾಕಾರಂ ಭಜತೆ, ಆ ವಿಷಯಾಕಾರವನ್ನ ಹೊಂದುತ್ತದೆ. ನಾನು ಉತ್ತರ ಹಳ್ಳಿಯಲ್ಲಿದ್ದೇನೆ. ಬೆಂಗಳೂರಿನಲ್ಲಿ ಒಂದು ಟ್ರೈನ್ ಇದೆ, ಅದಕ್ಕೇನಿದ್ರು ಮೆಟ್ರೋ. ಮೆಟ್ರೋ ಸ್ಟೇಷನ್ ನಾನು ಹೇಳ್ತಾ ಒಬ್ರು, ನಾನೀಗ ಮೆಟ್ರೋ ಟ್ರೈನ್ ನಲ್ಲಿ ಬಂದೆ ಅಂತಾರೆ. ಉತ್ತರ ಹಳ್ಳಿಯಲ್ಲಿ ಮೆಟ್ರೋ ಟ್ರೈನ್ ಇಲ್ಲ. ಮೆಟ್ರೋ ಟ್ರೈನ್ ಇರುವಂತಹದ್ದು ನಾಗೇಂದ್ರನ ಹಳ್ಳಿಯಲ್ಲಿ ಅಥವಾ ಬನಶಂಕರಿಯಲ್ಲಿ. ಅಲ್ಲಿಂದ ಬಂದೆ ಅಂತಾನೆ. ನಾನು ಕೇಳಿದೆ, ಅದು ಕೇಳಿದ್ದು ಅಂತಃಕರಣಕ್ಕೆ ಹೋಯ್ತು, ಅರ್ಥ ಆಯ್ತು. ಹೇಗೆ ಅಂದ್ರೆ, ನಾವು ಉತ್ತರ ಹಳ್ಳಿಯಲ್ಲಿ ಕೂತ್ಕೊಂಡಿರುವಂತ ಸುಬ್ರಾಯ ಶರ್ಮನ ಶರೀರದ ಒಳಗಿರುವಂತ ಅಂತಃಕರಣ ಎಲ್ಲಿ ಮೆಟ್ರೋ ರೈಲ್ವೆ ಇದೆಯೋ, ಮೆಟ್ರೋ ಎಲ್ಲ ಟ್ರೈನ್ ಇದೆಯೋ ಅಲ್ಲಿ ಹೋಯ್ತು. ಅಲ್ಲಿ ಹೋಗಿ ಆ ಮೆಟ್ರೋ ಅಂತಂದು ಹೀಗಿದೆ ಅಂತ ಕಲ್ಪನೆ ಮಾಡ್ಕೊಂಡ್ಬಿಟ್ಟು. ಅದೇ ರೀತಿಯಲ್ಲಿ ಅರಮನೆ ಮೈಸೂರಿನಲ್ಲಿ, ನಮ್ಮ ಮೈಸೂರು ಅರಮನೆಯಲ್ಲಿ ಕೆಲಸ ಮಾಡ್ತೀನಿ ಇಂದ ಒಬ್ಬ. ನಾನು ಮೈಸೂರು ಅರಮನೆ ಅರ್ಥ ಹೋಯ್ತು. ಕಣ್ಣು ಮುಂದೆ ಇಲ್ಲ, ಕಣ್ಣು ಅಲ್ಲಿ ಹೋಗ್ತಾ ಇದೆ. ಮನಸ್ಸು ಅರಮನೆ ಅಂತ ಹೇಳಿದ ಕೂಡ ಮೈಸೂರಿಗೆ ಹೋಯ್ತು, ಅರಮನೆಯಲ್ಲೆಲ್ಲ ವ್ಯಾಪಿಸ್ಕೊಂತು. ಅದರಿಂದ ನಂಗೆ ಅರ್ಥವಾಗ್ತಾ ಇದೆ. ಚೆನ್ನಾಗಿ ಅಂತಃಕರಣ ವೃತ್ತಿ, ಅಂತಃಕರಣದ ವ್ಯಾಪಾರವು ವಿಷಯದೇ ಸಂಗತ್ವ, ಎಲ್ಲಿ ವಿಷಯ ಉಂಟೋ ಅಲ್ಲಿ ಹೋಗ್ಬಿಟ್ಟು ವಿಷಯಾಕಾರಂ ಭಜತೆ, ಆ ವಿಷಯಾಕಾರವ ಜಾಮೂನ ಒಬ್ಬ. ನಾನು ನಿನ್ನೆ ದಿವಸ ಜಾಮೂನ್ ತಿನ್ಕೊಂಬಂದೆ, ತುಂಬಾ ಚೆನ್ನಾಗಿತ್ತು. ಈ ಜಾಮೂನ್ ಇಲ್ಲ, ಕಿವಿನ್ ಕೇಳಿದೆ. ಕಿವಿ ಏನ್ ಮಾಡ್ತು? ಜಾಮೂನ್ ಶಬ್ದವನ್ನ ಅಂತಃಕರಣ ಕೊಡ್ತು. ಅಂತಃಕರಣ ಇವತ್ತು ಜಾಮೂನ್ ಗೊತ್ತಾಯ್ತು ನಂಗೆ. ಅಂತಃಕರಣ ಜಾಮೂನ್ ಅಂಗಡಿ ಹೋಯ್ತು, ಜಾಮೂನ್ ಹತ್ತಕ್ಕೆ ಹೋಯ್ತು. ಅದರ ಜಾಮೂನ್ ಆಕಾರವನ್ನು ಬೇಯಿಸ್ಕೊಂಡು ಜಾಮೂನ್ ಜ್ಞಾನ ಉಂಟು ಮಾಡ್ತಾ ಇದೆ ನೋಡಿ. ತದನು ಅದನ್ನನುಸರಿಸಿ ತತ್ಸ್ಥ ಚಿದಾಭಾಸೇನ, ರಾಮ ಆ ಅಂತಃಕರಣದಲ್ಲಿರುವಂತ ಚಿದಾಭಾಸದಿಂದ ವಿಷಯಾವರಣಂ ಅಪಾಕ್ರಿಯತೆ, ವಿಷಯಾವರಣವನ್ನ ಅದು ಅಪಾಕ್ರಿಯತೆ ಹೊಂದಿಬಿಡುತ್ತದೆ, ಹೋಗಲಾಡಿಸುತ್ತೆ. ಆ ವಿಷಯಾಕಾರವನ್ನು ತೆಗೆದುಹಾಕ್ಬಿಟ್ಟು ಒಂದು ಜ್ಞಾನ ರೂಪವಾಗಿ ಬದಲಾವಣೆಯಾಗುತ್ತದೆ. ತತಃ ಅನಂತರ ವಿಷಯ ದೇಶಸ್ಥ ಚೈತನ್ಯಸ್ಯ ಪ್ರಮಾತೃ ಚೈತನ್ಯಸ್ಯ ಚ ಅಭೇದಾತು ವಿಷಯ ಪ್ರತ್ಯಕ್ಷತಾ ಸಮುಪಜಾಯತೆ. ನನ್ಗೇನು ಆಶ್ಚರ್ಯ ಅಂದ್ರೆ, ಈ ಪಂಚಪಾದಿಕ ವಿವರಣ, ರತ್ನಪ್ರಭಾ ಮುಂತಾದ ವ್ಯಾಖ್ಯಾನಗಳನ್ನ ಓದಿದ್ರೆ ಅರ್ಥ ಆಗೋದಿಲ್ಲ. ನನ್ಗೆ ಅರ್ಥ ಆಗುತ್ತೆ. ಆ ಭಾಷೆ ತಾರ್ಕಿಕ ಭಾಷೆ, ತರ್ಕ ಜಟಿಲವಾದ ಭಾಷೆ, ವಿದ್ವತ್ತಾಪೂರ್ಣವಾದ ಭಾಷೆ ಮತ್ತು ತರ್ಕಶಾಸ್ತ್ರದ ಸಂಸ್ಕಾರದಿಂದ ಬರೆಯಲ್ಪಟ್ಟಿರುವಂತಹ ಗಡುಸಾದ ಭಾಷೆ. ಅದನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಜೀರ್ಣಿಸಿಕೊಂಡು ಅರ್ಥ ಮಾಡಿಕೊಂಡು ಸರಳವಾದ ಭಾಷೆಯಲ್ಲಿ ಬರೆದು ಅನುವಾದ ಮಾಡಿಕೊಂಡು ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಇದು ಪರಮಾಶ್ಚರ್ಯ. ತಥಾ ಅನಂತರ ವಿಷಯ ದೇಶಸ್ಥ ಚೈತನ್ಯ, ಆ ಪದಾರ್ಥ ಎಲ್ಲಿದೆಯೋ ಆ ಜಾಗದ ಚೈತನ್ಯ.
ಚೈತನ್ಯ ಎಲ್ಲಿದೆ? ಎಲ್ಲಾ ಕಡೆಗಳಲ್ಲಿ. ಏಕೋ ದೇವ ಸರ್ವಭೂತೇಷು ಮೂಢ. ಒಂದೇ ಚೈತನ್ಯ ಸ್ವರೂಪವಾಗಿರುವ ಪರಬ್ರಹ್ಮ ಎಲ್ಲ ಪದಾರ್ಥಗಳಲ್ಲೂ ಇದೆ. ಆದ್ದರಿಂದ ತತ್ಸ್ಥ ವಿಷಯ ದೇಶಸ್ಥ, ಯಾವ ಜಾಗದಲ್ಲಿ ವಿಷಯವಿದೆಯೋ ಅಂಥ ಜಾಗದಲ್ಲಿರುವಂತ ಚೈತನ್ಯ ಪ್ರಮಾತ ಚೈತನ್ಯ. ನಾನೊಬ್ಬ ಪ್ರಮಾತ, ನಾನೊಬ್ಬ ಜ್ಞಾತ, ನನ್ನಲ್ಲೂ ಚೈತನ್ಯವಿದೆ. ಜ್ಞಾತವಾದ ಜೀವಾತ್ಮನಲ್ಲಿರುವ ಚೈತನ್ಯ, ಜ್ಞೇಯವಾದ ವಸ್ತುವನ್ನ ಅನುಸರಿಸಿಕೊಂಡಿರುವಂತಹ ಚೈತನ್ಯ, ಎರಡು ಒಂದು. ನಾನು ಜ್ಞಾತ್ರ, ಮೆಟ್ರೋ ಟ್ರೈನ್ ಜ್ಞೇಯ. ಮೆಟ್ರೋ ಟ್ರೈನ್ ಆವರಿಸಿಕೊಂಡಿರುವಂತಹ ಚೈತನ್ಯ, ನನ್ನ ಒಳಗಿರುವಂತಹ ಚೈತನ್ಯ ಒಂದೇ. ವಿಷಯ ದೇಶಸ್ಥ ಚೈತನ್ಯ, ಪ್ರಮಾತ ಅವಚ್ಛಿನ್ನ ಚೈತನ್ಯ, ಎರಡೂ ಕೂಡ ಅಭೇದಾತ್ ಒಂದೇ. ಆದ್ದರಿಂದ ವಿಷಯ ಪ್ರತ್ಯಕ್ಷತ, ಆ ಮಿಥ್ಯಾ ರಜತವನ್ನ ನನಗೆ ಕಾಣಿಸ್ತಾ ಇದೆ. ಯಾವುದು? ಈ ಚೈತನ್ಯ ಎನ್ನುವಂತಹದ್ದು. ಎರಡು ಒಂದೇ. ಆದ್ದರಿಂದ ವಿಷಯ ಪ್ರತ್ಯಕ್ಷತ, ಆ ವಿಷಯದ ಪ್ರತ್ಯಕ್ಷವಾಗುವಿಕೆ ಎನ್ನುವಂತಹದ್ದು ಸಮುಪಜಾಯತೆ ನನಗುಂಟಾಗ್ತಾ ಇದೆ. ಇಷ್ಟೇ ಇದೆ. ಶುಕ್ತಿಕಾ ರಜತದಲ್ಲಿ ತೋರುತ್ತಿರುವಂತ ಮಿಥ್ಯಾಭೂತವಾದ ರಜತ, ಆ ಮಿಥ್ಯಾಭೂತವಾದ ರಜತವನ್ನ ಆಶ್ರಯ ಮಾಡಿಕೊಂಡಿರುವಂತಹ ಚೈತನ್ಯ. ನಾನು ಒಬ್ಬ ಮನುಷ್ಯ, ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ, ಆ ಕಪ್ಪೆ ಚಿಪ್ಪನ್ನ ನೋಡಿದೆ, ನನ್ನೊಳಗೂ ಚೈತನ್ಯವಿದೆ. ನನ್ನೊಳಗಿರುವಂತಹ ಚೈತನ್ಯ ಆ ಮಿಥ್ಯಾಭೂತವಾದ ರಜತದಲ್ಲಿರುವಂತಹ ಚೈತನ್ಯ, ಎರಡೂ ಚೈತನ್ಯ ಒಂದೇ. ಆದ್ದರಿಂದ ನನಗೆ ಅದನ್ನ ನೋಡಿದಾಗ ಮಿಥ್ಯಾರಜತದ ಪ್ರತ್ಯಕ್ಷಾನುಭವ ಉಂಟಾಗ್ತಾ ಇದೆ. ಅವೇದಾತೆ ವಿಷಯ ಪ್ರತ್ಯಕ್ಷತ, ಆ ವಿಷಯದ ಪ್ರತ್ಯಕ್ಷವಾಗುವಿಕೆ ಎನ್ನುವಂತಹದ್ದು ಸಮುಪಜಾಯತೆ ಉಂಟಾಗ್ತಾ ಇದೆ. ಶುಕ್ತಿ ರಜತಾದಿ ಮಿಥ್ಯಾವಸ್ತು ಪ್ರತಿಭಾಸ ಸ್ಥಳೇ ಪುನಃ ಶುಕ್ತ್ಯವಚ್ಛಿನ್ನ ಚೈತನ್ಯಾಶ್ರಿತ ವಿದ್ಯಾ ರಜತ ರೂಪೇಣ ಪರಿಣಮತೆ. ಸರಿ, ಇನ್ನು ಆ ಮಿಥ್ಯಾಭೂತವಾದಂತಹ ರಜತಕ್ಕೆ ಉಪಾದಾನ ಕಾರಣವಾಗಿರುವಂತಹದ್ದು ಯಾವುದು? ಮಿಥ್ಯಾವಿದ್ಯೆ, ಮೂಲಾವಿದ್ಯೆ. ಆ ಮೂಲಾವಿದ್ಯೆಯು ಚೈತನ್ಯವನ್ನ ಆಶ್ರಯ ಮಾಡಿಕೊಂಡಿದೆಯಲ್ಲ, ಅದು ರಜತ ರೂಪೇಣ ಅಲ್ಲ, ಮಿಥ್ಯಾ ರಜತ ರೂಪೇಣ, ಮಿಥ್ಯಾಭೂತವಾಗಿರುವ ರಜತದ ರೂಪದಿಂದ ಆಗಿನ ಕಾಲದಲ್ಲಿ ಪರಿಣಮತೆ. ಚೈತನ್ಯವೇ ಮಿಥ್ಯಾಭೂತವಾದ ರಜತವಾಗಿ ಪರಿಣಾಮಗೊಳ್ಳುತ್ತಿದೆ. ಏಕೆಂದರೆ ವೇದಾಂತದ ಪ್ರಕಾರ ಈ ಪ್ರಪಂಚವೆಲ್ಲವೂ ಬ್ರಹ್ಮದಿಂದಲೇ ಬಂದಿದೆ. ಆ ಮಿಥ್ಯಾ ರಜತವೂ ಕೂಡ ಬ್ರಹ್ಮದಿಂದಲೇ ಬಂದಿದೆ. ಆ ಮಿಥ್ಯಾ ರಜತಕ್ಕೆ ಉಪಾದಾನ ಕಾರಣವಾದದ್ದು ಮೂಲಾವಿದ್ಯ. ಶುಕ್ತಿ ರಜತಾದಿ, ಇಲ್ಲಿ ರಜತ ಅನ್ಬಾರ್ದು ನೀವು, ಶುಕ್ತಿ ರಜತ ಅಂದ್ರೆ ಸಿಲ್ವರ್ ಇಂದ ಶುಕ್ತಿಕ. ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವಂತಹ ರಜತ ಅದು ಮಿಥ್ಯಾ ರಜತ. ಮುಂತಾದ ಮಿಥ್ಯಾ ವಸ್ತು, ಮಿಥ್ಯಾಭೂತ, ಸುಳ್ಳು ಅನ್ನಬಾರದು, ಮಿಥ್ಯಾ ಅಂತಲೇ ಹೇಳಬೇಕು. ಮಿಥ್ಯಾ ರೂಪವಾಗಿರುವಂತಹ ವಸ್ತುವು ಪ್ರತಿಭಾಸಸ್ಥಳೆ ತೋರ್ತಾ ಇದೆ. ಆ ತೋರುತ್ತಿರುವಂತಹ ಜಾಗದಲ್ಲಿ ಶುಕ್ತ್ಯವಚ್ಛಿನ್ನ ಚೈತನ್ಯಾಶ್ರಿತ ವಿದ್ಯೆ, ಶುಕ್ತಿಯನ್ನ ಆಶ್ರಯ ಮಾಡಿಕೊಂಡಿರುವಂತಹ ಚೈತನ್ಯವನ್ನ ಆಶ್ರಯ ಮಾಡಿಕೊಂಡಿರುವಂತಹ ಮೂಲಾವಿದ್ಯೆಯು ರಜತ ರೂಪೇಣ, ಮಿಥ್ಯಾ ರಜತ ರೂಪದಿಂದ ಪರಿಣಮತೆ, ಬದಲಾವಣೆಯಾಗುತ್ತಿರುವುದು ಯಾವುದು? ಶುಕ್ತಿಕ ಅಲ್ಲ, ಮತ್ತೆ ಯಾವುದು? ಮೂಲಾವಿದ್ಯೆ. ಮೂಲಾವಿದ್ಯೆ ಎಲ್ಲಿದ್ಯಪ್ಪ? ಚೈತನ್ಯವನ್ನು ಆಶ್ರಯ ಮಾಡ್ಕೊಂಡಿದೆ. ಚೈತನ್ಯ ಎಲ್ಲಿದ್ಯಪ್ಪ? ಆ ಶುಕ್ತಿಕನ ಆಶ್ರಯ ಮಾಡ್ಕೊಂಡಿದೆ. ಶುಕ್ತಿಕೆಯಲ್ಲಿ ಚೈತನ್ಯವಿದೆ, ಆ ಚೈತನ್ಯದಲ್ಲಿ ಮೂಲಾವಿದ್ಯೆ ಇದೆ. ಆ ಮೂಲಾವಿದ್ಯೆಯೇ ಬೆಳ್ಳಿಯ ರೂಪದಿಂದ, ಮಿಥ್ಯಾರಜತ ರೂಪದಿಂದ ಅವರಿಗೆ ತೋರ್ತಾ ಇದೆ. ಪರಿಣಮತೆ, ಸ್ವಾರಸ್ಯ ನೋಡಿ. ಯಥಾ ಮೃದೇವ ಘಟಾಕಾರೇಣ ಪರಿಣಮತೆ, ಯಥಾ ತಂತವಃ ಏವ ಪಟರೂಪೇಣ ಪರಿಣಮಂತೆ, ಏವಮೇವ ಮೂಲಾವಿದ್ಯಾ. ಅದು
ಶುದ್ಧ್ಯವಚ್ಛಿನ್ನ ಚೈತನ್ಯಾಶ್ರಿತ ಮೂಲಾ ವಿದ್ಯಾ ಮಿಥ್ಯಾರಜತ ರೂಪೇಣ ತತ್ಕಾಲೆ ಪರಿಣಮತೆ ಇತಿ ವದಂತಿ. ಕೇ ವದಂತಿ ಕೇಚಿದ್ ವದಂತಿ. ಪೂಜ್ಯ ಸದ್ಗುರುಗಳು ಯಾವ ಹೆಸರನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಯಾರನ್ನು ವೈಯಕ್ತಿಕವಾಗಿ ನಿಂದೆ ಮಾಡಬೇಕು, ತೇಜೋವಧೆ ಮಾಡಬೇಕು ಅನ್ನುವಂತ ಕಲ್ಪನೆ ಪೂಜ್ಯ ಸದ್ಗುರುಗಳಿಗೆ ಕನಸಿನಲ್ಲೇ ಇಲ್ಲ. ಕೇಚಿದ್ ವದಂತಿ ಏಕೀಯವಾದಿನ ವದಂತಿ ಅಸ್ಮದೀಯ ವದಂತಿ ಇಷ್ಟೇ ಹೇಳ್ತಾರೆ. ಯಾಕೆ? ನಮಗೆ ಯಾರು ಹೇಳ್ತಾರೆ ಎನ್ನುವುದು ಬೇಡ, ಏನ್ ಹೇಳ್ತಾರೆ ಎನ್ನುವುದನ್ನು ಅನುವಾದ ಮಾಡಿಕೊಂಡು ಅದನ್ನ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ವಿ. ದೋಷ ಪ್ರತಿಬಂಧಾತ್ತು ವೃತ್ತಿ ಅತ್ರ ಶುದ್ಧಿಗಾದಿ ವಿಷಯಾಕಾರಂ ನ ಭಜತೆ. ಈಗ ಅಲ್ಲಿ ನಿಜವಾಗಿ ಬೆಳ್ಳಿ ಇಲ್ಲ ಅಂತ ಆಗ್ಬಿಟ್ರೆ ಶುದ್ಧಿಯಾಗಿ ತೋರ್ಬೇಕಾಯ್ತಲ್ಲ. ಮತ್ತೆ ಬೆಳ್ಳಿ ಇಲ್ಲ ಅಂದ್ಮೇಲೆ ಇರುವುದು ಕಪ್ಪೆ ಚಿಪ್ಪು ಅಂದ್ಮೇಲೆ ಯಾಕೆ ಕಪ್ಪೆ ಚಿಪ್ಪಾಗಿ ತೋರ್ತಾ ಇಲ್ಲ ಅಂದ್ರೆ ಅದು ದೋಷ ಪ್ರತಿಬಂಧ. ಕಣ್ಣಿನ ದೋಷ, ಬೆಳಕಿನ ದೋಷ, ಅಂತಃಕರಣದ ದೋಷ, ದೋಷದ ಅಡ್ಡಿ ಇರುವುದರಿಂದ ಅತ್ತ ವೃತ್ತಿ, ಇಲ್ಲಿ ವ್ಯಾಪಾರವು ಶುದ್ಧಿಕಾದಿ ವಿಷಯಾಕಾರಂ ನಮಗೆ, ಶುದ್ಧಿಕಾ ಮುಂತಾದ ವಿಷಯಾಕಾರವಾಗಿ ಭಜಿಸುತ್ತಿಲ್ಲ, ಆಗ್ತಾ ಇಲ್ಲ. ಅಲ್ಲ ಕಣ್ರಿ, ಅಲ್ಲಿ ಬೆಳ್ಳಿ ಇಲ್ಲ ಅಂದ್ಮೇಲೆ ಇರುವುದು ಕಪ್ಪೆ ಚಿಪ್ಪು ಅಂದ್ಮೇಲೆ ಕಪ್ಪೆ ಚಿಪ್ಪು ಅಂತ ತೋರ್ತಾ ಇಲ್ಲ ಅಂದ್ರೆ ದೋಷವಿಲ್ಲ. ಆದ್ದರಿಂದ ದೋಷವಿರುವುದರಿಂದ ಕಪ್ಪೆ ಚಿಪ್ಪು ತೋರ್ತಾ ಇಲ್ಲ. ಮೂಲವಿದ್ಯೆಯೇ ಚೈತನ್ಯ ರೂಪವನ್ನ ಆಶ್ರಯ ಮಾಡಿಕೊಂಡಿರುವುದರಿಂದ ಆಗಿನ ಕಾಲದಲ್ಲಿ ಅಲ್ಲಿ ಮಿಥ್ಯಾಭೂತವಾಗಿರುವಂತಹ ರಜತವು ಉಂಟಾಗುತ್ತದೆ. ಪರಿಣಾಮಗೊಂಡಿರುವಂತಹ ಉಪಾದಾನ ಕಾರಣ ಯಾವುದು ಇದೆ? ಉಪಾದಾನಕ್ಕೆ ಮೂಲವಿದ್ಯೆ. ಮೂಲವಿದ್ಯೆ ಹೆಸರು ಉಪಾದಾನ ಕಾರಣ. ಯದಾ ಚಾತ್ರ ಶುದ್ಧ್ಯವಚ್ಛಿನ್ನ ಚೈತನ್ಯಸ್ಥ ವಿದ್ಯಾ ರಜತಾಕಾರೇಣ ಪರಿಣಮತೆ ತದಾ ಏವ ಮಿಥ್ಯಾವಸ್ತು ಪ್ರತಿಭಾಸಾರ್ಥಂ ಸಾಕ್ಷ್ಯ ಚೈತನ್ಯಸ್ಥ ವಿದ್ಯಾ ರಜತ ಜ್ಞಾನಾಕಾರೇಣ ಪರಿಣಮತೆ. ಚೆನ್ನಾಗಿದೆ. ಒಂದು ರಜತಾಕಾರೇಣ, ಇನ್ನೊಂದು ರಜತ ಜ್ಞಾನಾಕಾರೇಣ ಪರಿಣಮತೆ. ತದೇವಂ, ಹೀಗೆ ರಜತಾಕಾರಸ್ಯ ರಜತ ಜ್ಞಾನಾಕಾರಸ್ಯ ಚ ಅವಿದ್ಯಾ ಪರಿಣಾಮತ್ವಾತಿ ರಜತ ತಜ್ಞಾನಯೋಹಂ ಶುದ್ಧಿ ಜ್ಞಾನ ತಿರಸ್ಕಾರ್ಯತ್ವಾಚ ರಜತಂ ತಜ್ಞಾನಂಚ ಮಿಥ್ಯಾ ಇತ್ಯುಚ್ಯತೆ. ಏನ್ ಜ್ವರ ಬರೀತಾರೆ. ಇದು ಬಹಳ ಆನಂದವಾಗಿದೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಒಂದು ಪ್ರಾಜ್ಞತ್ವಕ್ಕೆ, ಅವರ ವಿದ್ವತ್ತಿಗೆ, ಮಹಾ ಮೇಧಾವಿತನಕ್ಕೆ ಜ್ವಲಂತ ಉದಾಹರಣೆ. ಮುಂದೆ 56ನೇ ಪುಟದಲ್ಲಿ ಬರೀತಾರೆ ಗುರುಗಳು, ಉಕ್ತಾಧ್ಯಾಸವರ್ಣನಸ್ಯ ಅಸಾಂಗತ್ಯಂ. ಇದೆಲ್ಲವೂ ಕೂಡ ಸಂಗತವಲ್ಲ, ಸರಿಯಲ್ಲ ಅಂತ ಖಂಡನೆ ಮಾಡ್ತಾರೆ. ನೋಡೋಣ, ನಾಳೆವರೆಗೆ ಇದನ್ನು ವಿಚಾರ ಮಾಡ್ತಾ ಇರೋಣ. ದಯವಿಟ್ಟು ಆಸಕ್ತಿ ಉಳ್ಳಂತವರು ಮತ್ತೊಮ್ಮೆ ಇವತ್ತಿನ ಭಾಗವನ್ನ ಓದ್ಕೊಂಡು ನಾಳೆ ಸಿದ್ಧರಾಗಬೇಕಾಗಿ ಸೇವನೆಯ ಪ್ರಾರ್ಥನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ವೃದ್ಧರು ಎರಡು ವಿಧ, ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು ಎಂದು. ಮೊದಲನೆಯವರ ಪಟ್ಟಿಯಲ್ಲಿ ನಮ್ಮ ಉಪನಿಷತ್ತುಗಳಂತೆ ನಚಿಕೇತ, ಜಾಬಾಲ, ಭೃಗು ಮುಂತಾದವರು. ಇವರು ಸ್ವಲ್ಪ ವಿರಳ. ವೇದಾಂತ ಪ್ರವೇಶಕ್ಕೆ ಎಲ್ಲ ಇಂದ್ರಿಯಗಳು ಸ್ಫುಟವಾಗಿದ್ದಾಗ ಮಾತ್ರ ಅನುಭವದಲ್ಲಿ ಕಾಣಲು ಸುಲಭ. ಕಾರಣ ಮನಸ್ಸು ಚುರುಕಾಗಿರುತ್ತದೆ. ಯುವಕರಿಗೆ ಸುವರ್ಣಾವಕಾಶ. ಕಳೆದುಕೊಂಡರೆ ಮಹತ್ತರವಾದ ನಷ್ಟ. ಹಿರಿಯವರ ಬಗ್ಗೆ ಶ್ರೀಕೃಷ್ಣನು ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂದಿದ್ದಾನೆ. ಹಿರಿಯರ ಲಕ್ಷಣ ಸತ್ಯವಚನ, ಕೃತ್ಯ ವಿವೇಕ, ಧರ್ಮಾಚರಣೆ, ಕರ್ಮಯೋಗಾಸಕ್ತಿ, ಗರ್ವವಿಲ್ಲದಿರುವುದು, ಇತರರನ್ನು ತನ್ನಂತೆ ಕಾಣುವುದು, ಪರಿಸರಕ್ಕೆ ಹಿತವಾಗುವಂತೆ ನಡೆದುಕೊಂಡು ಕೃತಕೃತ್ಯರಾಗಿರುವುದು,
ಇದರಿಂದಲೇ ಲೋಕೋದ್ಧಾರ. ಆದ್ದರಿಂದ ಇವರೇ ಹಿರಿಯವರು, ಲೋಕದೊಳಗೆ ಇವರೇ ಹಿರಿಯವರು. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಮಂದಿ ಸೇರಿಗಾರು ಗೆಡಿಸಿದಿರಿ ಸೇರುವೆನ ಮುರವೈರಿಯ ಬೇಗದಿ. 6 ಮಂದಿ ಸೇರಿಗಾರು ಗೆಡಿಸಿದಿರಿ ಸೇರುವೆನ ಮುರವೈರಿಯ ಬೇಗದಿ. ಸಂಕಲ್ಪ ಮಾಡುತ್ತೆ ಮಂಕನನಾದೆನು, ಸಂಕಟಹರ ಶ್ರೀವತ್ಸಾಂಕನ ಸೇರುವೆ. ಸಂಕಲ್ಪ ಮಾಡುತ್ತೆ ಮಂಕನನಾದೆನು, ಸಂಕಟಹರ ಶ್ರೀವತ್ಸಾಂಕನ ಸೇರುವೆ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ. ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ. ಶರಣೆಂದಿರುವೆ ಶಂಕರ ನಮ ಶ್ರೀಹರಿ, ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ. ಶರಣೆಂದಿರುವೆ ಶಂಕರ ನಮ ಶ್ರೀಹರಿ, ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ. ದಾರಿಯ ಬಿಡಿ ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ.